ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜನವರಿ 28ರಂದು ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ್ ಗದ್ಗಿ ಅಭಿನಂದನಾ ಸಮಿತಿ ಕಲಬುರಗಿ ವತಿಯಿಂದ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿ ಇವರು ಪ್ರದಾನ ಮಾಡಿರುವ ಗೌರವ ಡಾಕ್ಟರೇಟ್ಗೆ ಭಾಜನರಾಗಿರುವ ಶ್ರೀ ಶಿವಲಿಂಗ ವಿದ್ಯಾವರ್ಧಕ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ವಸಂತ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ್ ಗದ್ಗಿ ಇವರಿಗೆ ಸನ್ಮಾನ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸಿದರು. Our esteemed guest, Shri Alanbabu Patil sir, MLA South Kalburgi. Sir, on behalf of Shivlinga Vidyavardhak Education Trust, we welcome you. We are extremely fortunate to have Sir Baswaraj Deshmukh sir, Secretary Sharanabasweshwara Vidyavardhaka Sangha. Sir, your amazing encouragement and unconditional support to my mother throughout her journey is highly appreciable. I welcome Shri M. Rachappa sir, Managing Director KKRTC Kalburgi. Shri Madhivalappa Nagrale sir, Secretary KSDMEB Bangalore. I welcome Professor S.T. Pothe. Professor S.T. Pothe sir, HOD Kannada Department, Kalburgi University. Sir, on behalf of Shivlinga Vidyavardhak Education Trust, we welcome you. I welcome Dr. Ambaraya Rudravadi sir, District Surgeon, Government Hospital, Gulbarga. I welcome Shri Tulappa Dodnagi sir. Welcome you sir. I welcome Shri Mantappa Sanghavi sir. I welcome our President Shri Chandrakant Gadgi. Media. I welcome Dr. Anmol Modi, Vice President, Shivlinga Vidyavardhak Education Trust. Gopal Board, Tumpur. I welcome Shri Gopal sir on the dais. Present on the dais. I also welcome all our media, public, friends and relatives for making to this event. Thank you. Thank you, madam. ಈಗ ಇತ್ತೀಚೆಗೆ ನಾಡಿನಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಆಗಿರತಕ್ಕಂತಹ ಶರಣಬಸವ ವಿಶ್ವವಿದ್ಯಾಲಯದಿಂದ ಮೇಡಮ್ ಅವರನ್ನು ಗುರುತಿಸಿ ಅವರನ್ನು ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರು ಮತ್ತು ದೇಶಮುಖ್ ಅವರು, ಪೂಜ್ಯ ಸ್ವಾಮೀಜಿಗಳು, S.D. ಪೊತ್ತೆ ಅವರು ನಮ್ಮ ಅಭಿನಂದನಾ ಸಮಾರಂಭವನ್ನು ಅವರು ಸ್ವೀಕರಿಸಬೇಕಾಗಿ ಅವರು ವಿನಂತಿಸಿಕೊಳ್ತಾ ಇದ್ದಾರೆ. ಚಿನ್ನಮ್ಮ ಚಂದ್ರಕಾಂತ್ ಗದ್ಗಿ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಆ ಮಕ್ಕಳು ಇವತ್ತು ದೇಶ ವಿದೇಶದಲ್ಲಿ ಇವತ್ತು ಅವರ ಭದ್ರ ಬುನಾದಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಆ ತಾಯಿಗೆ ಒಂದು ದಿವಸ ತಮ್ಮೆಲ್ಲರ ಪರವಾಗಿ, ಕರ್ನಾಟಕದ ಮಂತ್ರಿಗಳ ಪರವಾಗಿ, ಶಾಸಕರ ಪರವಾಗಿ, ಪೂಜ್ಯರ ಪರವಾಗಿ, ಅತಿಥಿಗಳ ಪರವಾಗಿ
ಹಾರ್ದಿಕವಾಗಿ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಒಬ್ಬ ಹೆಣ್ಣುಮಗಳು ಸುಮಾರು ಬೀದರ್ನಲ್ಲಿ ವಸಂತ ನರ್ಸಿಂಗ್ ಕಾಲೇಜ್, ವಸಂತ BEd ಕಾಲೇಜ್, ಮಹಾದೇವ ಸನ್ಮಾನ ಇರ್ತದೆ. ಈಗ ಸನ್ಮಾನ ಮಾಡಬಾರ್ದು. ಈಗ ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿದರು. ಅಭಿನಂದನಾ ಸಮಿತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮಿಗಳ ಪಾದಕ್ಕೆ ವಂದಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವರಾಜ ದೇಶಮುಖಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರೊಫೆಸರ್ ST ಕೋಟೆ ಅವರೇ, ಮತ್ತು ಇವತ್ತು ಸನ್ಮಾನಿತರಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ್ ಗದ್ಗಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುಳಪ್ಪ ದೊಡ್ಮನಿ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಣಿವಳಪ್ಪ ನಾಗರಾಳ್ ಅವರೇ, ಅಂಬಾರಾಯ ಗುರುವಾಣಿ ಅವರೇ, ಚಂದ್ರಕಾಂತ್ ಗದ್ಗಿ ಅವರೇ, ಅನ್ಮೋಲ್ ಮೋದಿ ಅವರೇ, ಮತ್ತು ಡಾಕ್ಟರ್ ಪ್ರಿಯಾ ಗದ್ಗಿ ಅವರೇ, ಮತ್ತು ವಿಶೇಷವಾಗಿ ಈ ಅಭಿನಂದನಾ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಪ್ಪ ಸಂಗಾಬಿ ಅವರೇ, ಗುಳಪ್ಪ ದೊಡ್ಮನಿ ಅವರೇ, SP ಸುಳದ್ ಅವರೇ, MB ನಿಂಗಪ್ಪ ಅವರೇ, ಸಿದ್ದರಾಮಪ್ಪ ರಂಜೋಳ ಅವರೇ, ಶಿವರಾಜ್ ದೊಡ್ಮನಿ ಅವರೇ, ವಿಠಲ್ ಕಾರಟ್ ಅವರೇ, ಪ್ರಶಾಂತ್ ಗದ್ಗಿ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ, ಇವತ್ತು ವಿಶೇಷವಾಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ವತಿಯಿಂದ ಶ್ರೀಮತಿ ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ್ ಗದ್ಗಿ ಅವರಿಗೆ ಡಾಕ್ಟರೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಸಮಾರಂಭದಲ್ಲಿ ನಾನು ಕೂಡ ಇದ್ದೆ, ನಾನು ಪ್ರಿಯಾಂಕ್ ಅವರು ಕೂಡ ಇದ್ದೀನಿ. ಯಾಕಂದ್ರೆ ಒಂದು ಹಳ್ಳಿಯಿಂದ ಬಂದವರು ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ
ಬೀದರ್ ಮತ್ತು ಕಲಬುರಗಿಯಲ್ಲಿ ನರ್ಸಿಂಗ್ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ಲಾ BEd ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ಸುಮಾರು 30 ವರ್ಷಗಳಿಂದ ಗದಗಿ ನಮ್ಮ ಚಂದ್ರಕಾಂತ್ ಗದಗಿಯವರು ಮತ್ತು ಚಿನ್ನಮ್ಮ ಗದಗಿಯವರು ಅವರ ಸತತ ಪ್ರಯತ್ನ ಮತ್ತು ಅವರ ಒಂದು ಏನು ಕಮಿಟ್ಮೆಂಟ್ ಇದೆ, ಬದ್ಧತೆ, ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಬದ್ಧತೆಯಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸಿಯೂ ಕೂಡ ಯಶಸ್ವಿಯಾಗಿ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಅವರು ಪರಿಣಾಮಕಾರಿ ಕೆಲಸ ಮಾಡಿದ್ದಾರೆ. ಹಿಂದೆ ಅವರು ನರ್ಸಿಂಗ್ ಕೌನ್ಸಿಲಲ್ಲಿ ಹಿಂದಿನ ಸರ್ಕಾರದಲ್ಲಿ ಮೆಂಬರ್ನ ಮಾಡಿದ್ರು. ಹಿಂದೆ ನರ್ಸಿಂಗ್ ಕೌನ್ಸಿಲಲ್ಲಿ ಅವರ ಸೇವೆಯನ್ನು ಗುರುತಿಸಿ ಇವತ್ತು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಅದು ಬಹಳ ಸ್ವಾಗತ. ಯಾಕಂದರೆ ಈಗೇನಾಗಿದೆ ಅಂತಂದರೆ ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಪದವಿ ಕೊಡೋದ್ರೆ ಯಾರ್ಯಾರು ದೊಡ್ಡ ಮನುಷ್ಯರಿಗೆ ಕೊಡ್ತಾರೆ, ಶ್ರೀಮಂತರಿಗೆ ಕೊಡ್ತಾರೆ, ದೊಡ್ಡ ದೊಡ್ಡ ಅಂದರೆ ಸಾಮಾನ್ಯ ಕ್ಷೇತ್ರದಲ್ಲಿ ಅಂದರೆ ಎಳೆಮರೆಕಾಯಿ ಅಂತೆ ಸತತ ಪ್ರಯತ್ನದಿಂದ ಸಮಾಜದಲ್ಲಿ ಅನೇಕ ಜನರಿಗೆ ವಿದ್ಯಾರ್ಥಿನಿಯರಿಗೆ ಯಾರು ನರ್ಸಿಂಗ್ ಓದಿದ್ದಾರೆ ಅವರಿಗೆ ಒಳ್ಳೆಯ ಜೀವನ ಆಗಿದೆ. ಯಾಕಂದರೆ ನರ್ಸಿಂಗ್ ವೃತ್ತಿ ಏನಿದೆಯಲ್ಲ ಇದೊಂದು ಎಂಪ್ಲಾಯಬಲ್ ಸ್ಕಿಲ್, 100% ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತಕ್ಕಂಥ ಒಂದು ವೃತ್ತಿ ಇದೆ. ಹಾಗಾಗಿ ಆ ಒಂದು ವೃತ್ತಿಯಲ್ಲಿ ಬಹಳ ಅವರ ಸೇವೆ ಇದೆ, ಬಹಳ ಪರಿಶ್ರಮ ಇದೆ. ಬಹಳಷ್ಟು ಜನರಿಗೆ ಅವರು ಒಂದು ಅಂದರೆ ಅವರಿಗೆ ಒಂದು ಜೀವ ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇದೆ. ಹಾಗಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಸೂಕ್ತ ಇದೆ. ಯಾಕಂದರೆ ಗದಗಿ ದಂಪತಿಯವರು ಅವರ ನಮ್ಮ ಚಂದ್ರಕಾಂತ್ ಗದಗಿ ಅವರ ತಂದೆ ಇದ್ರು ಮಾದೇವಪ್ಪ ಗದಗಿ. ಅವರು ಬಹಳ ಸಾಮಾಜಿಕವಾಗಿ ಸಮಾಜ ಬಗ್ಗೆ ಬಹಳ ಕಳಕಳಿಯುಳ್ಳಂಥವ್ರು. ಯಾಕಂದರೆ ನಾನು ಮೊದಲನೇ ಬಾರಿಗೆ ಜಿಲ್ಲಾ ಪಂಚಾಯಿತಿಗೆ ನಾನು ಕಂಟೆಸ್ಟ್ ಮಾಡಿದ್ದೆ. ಮಳಕೆ ಮತಕ್ಷೇತ್ರದ ಮೀನಂಬಳ ಊರು ಅದೇ ಮತಕ್ಷೇತ್ರದಲ್ಲಿ ಬರ್ತದೆ. ಅಲ್ಲಿ ಹೋಗಿದ್ದೆ ನಾನು ಮೊದಲನೇ ಬಾರಿಗೆ. ಹೋದಾಗ ನಮ್ಮ ದುರ್ಬಲವ್ರದ್ದು ಅದೇ ಊರು. ಅವರು ಆ ಮಾದೇವಪ್ಪ ಗದಗಿಯವರು ಅಲ್ಲಿ ಯಾವಾಗ ಹೇಳೋದಿಲ್ಲ ನಮ್ಮ ಪ್ರಿನ್ಸಿಪಲ್ ಬ್ಯಾರೇಜ್ ಆಗಬೇಕ್ರಿ ಅಂತೇಳಿ. ಯಾಕಂದ್ರೆ ಅವ್ರು ಭಾಳ ಯಾರೇ ಹೇಳೋರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಹೇಳಿದ್ರು ನೀವು ಪ್ರಿನ್ಸಿಪಲ್ ಬ್ಯಾರೇಜ್ ಆಗಬೇಕು, ಪ್ರಿನ್ಸಿಪಲ್ ಬ್ಯಾರೇಜ್ ಆಗಬೇಕು ಅಂತ ಹೇಳಿ. ಹಾಗಾಗಿ ಸಮಾಜ ಬಗ್ಗೆ ಒಬ್ಬ ಕಳಕಳಿ ಇರ್ತಕ್ಕಂಥ ಒಂದು ಕುಟುಂಬ ಅದು. ಹಾಗಾಗಿ ಒಂದ್ಸಾರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ದುಳಬಾದಪ್ಪನವರು ಮತ್ತೆ ನಮ್ಮ ಮಾದೇವಪ್ಪ ಗದಗಿಯವರು ಭಾಳ ಸರಿ ಹೇಳ್ತಾ ಇದ್ದಾರೆ ಅಲ್ಲಿ ಒಂದು ಪ್ರಿನ್ಸಿಪಲ್ ಬ್ಯಾರೇಜ್ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸುಮಾರು ಅವಾಗಿನ ಕಾಲದಲ್ಲಿ 16 ಕೋಟಿ ಆಯಿತು. ಮೊದಲನೇ ಪ್ರಿನ್ಸಿಪಲ್ ಬ್ಯಾರೇಜ್ ಕಾಗಿನ ನದಿ ಮೇಲೆ ಅವರ ಒಂದು ಯಾಕಾಯಿತು ಅಂದರೆ ಅವರ ಒಂದು ಸತತ ಪ್ರಯತ್ನದಿಂದ ಒಂದು ವೇಳೆ ಅದನ್ನು ಪ್ರಸ್ತಾಪ ಅವರು ಮಾಡದೇ ಇದ್ದರೆ ಇವತ್ತು ಕಾಗಿನ ನದಿ ಮೇಲೆ ಸುಮಾರು 10 ಪ್ರಿನ್ಸಿಪಲ್ ಬ್ಯಾರೇಜ್ ಮಾಡಿದ್ದೀವಿ ನಾವು. ಆದರೆ ಅವರು ಪ್ರಾರಂಭ ಅದನ್ನು ಒತ್ತಾಯ ಮಾಡದೇ ಇದ್ದರೆ ಅಲ್ಲಿ ಪ್ರಿನ್ಸಿಪಲ್ ಬ್ಯಾರೇಜ್ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಸಮಾಜದಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಿದೆ ಅಂತಂದರೆ ಅದ್ರ ಹಿಂದೆ ಯಾರಾದರೂ ಒಬ್ಬರು ನಿಸ್ವಾರ್ಥ ಭಾವದಿಂದ ಪ್ರಯತ್ನ ಇರ್ತದೆ. ಸಮಾಜದಲ್ಲಿ ಯಾವುದೇ ಒಳ್ಳೆಯ ಕೆಲಸ ತಾನಾಗಿ ಆಗೋದಿಲ್ಲ. ಒಳ್ಳೆಯ ಕೆಲಸ ಆಗಬೇಕಾದ್ರೆ ಯಾರು ಒಬ್ಬರು ಎಲೆಮರೆಕಾಯಿ ಇರುತ್ತೆ, ಅದಕ್ಕೆ ನಿಸ್ವಾರ್ಥ ಒಂದು ಪ್ರಯತ್ನ ಇರ್ತದೆ. ಅವ್ರದ್ದೇನು ಸ್ವಾರ್ಥ ಇಲ್ಲ, ಅದರಿಂದ ಅವ್ರಿಗೆ ಲಾಭ ಇಲ್ಲ, ಆದರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ, ಊರಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಒಂದು ಭಾವದಿಂದ ಯಾರು ಪ್ರಯತ್ನ ಮಾಡ್ತಾರೆ ಅದು ಖಂಡಿತವಾಗಿ ಆಗ್ತದೆ. ಯಾರು ಯಾವುದೇ ಒಂದು ವಿಷಯದಲ್ಲಿ ಯಾವುದೇ ತರಹದ ಸ್ವಾರ್ಥ ಇದ್ದರೆ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಅದು ಪ್ರಯತ್ನ ಮಾಡಿದರೆ ಎಷ್ಟೇ ಚಿಕ್ಕವರಾಗಿರ್ಬೋದು ಅದು ಮಾಡಿದರೆ ಖಂಡಿತವಾಗಿ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇವತ್ತು ಆ ಪ್ರಿನ್ಸಿಪಲ್ ಬ್ಯಾರೇಜ್ ಆಗಿದೆ ಅದೇ ಒಂದು ಉದಾಹರಣೆ ಅಂತ ನನ್ನ ಭಾವನೆ. ಹಾಗಾಗಿ ಗದಗಿ ಕುಟುಂಬ ಯಾವತ್ತೂ ಕೂಡ ಸಮಾಜ ಬಗ್ಗೆ ಕಳಕಳಿಯನ್ನು ಹೊಂದಿರ್ತಕ್ಕಂಥ ಒಂದು ಕುಟುಂಬ. ಇವತ್ತು ಚಂದ್ರಕಾಂತ್ ಗದಗಿಯವರು ಅವರ ಧರ್ಮಪತ್ನಿ ಸೇರಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ ಮತ್ತು ಅದರಿಂದ ಬಹಳ ಜನರಿಗೆ ಲಾಭ ಆಗಿದೆ, ಬಡವರಿಗೆ ಲಾಭ ಆಗಿದೆ ವಿಶೇಷವಾಗಿ. ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಅವರಿಗೆ ಏನು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ, ಬಹಳ ಸೂಕ್ತ ಇದೆ. ಇದೇ ರೀತಿ ನಾವು ಏನು ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಯೂನಿವರ್ಸಿಟಿಗಳಾಗಿರ್ಬೋದು ನಿಜವಾಗಿರ್ತಕ್ಕಂಥ ಸಾಮಾನ್ಯ ವರ್ಗದಿಂದ ಬಂದು ಇವತ್ತು ತಮ್ಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಿಗೆ ಗುರುತಿಸ್ತಕ್ಕಂಥದ್ದು ಇದು ಬಹಳ ಅವಶ್ಯಕತೆ ಇದೆ ಇವತ್ತು ಸಮಾಜದಲ್ಲಿ ಅಂತ ಹೇಳಿ
ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಕಾರ್ಯದರ್ಶಿಗಳಾದ ಬಸವರಾಜ ದೇಶಮುಖ್ ಮಾತನಾಡಿದರು. ಒಂದು ಸಂಘಟನೆಯಲ್ಲಿ ನಮ್ಮ ಕೌಲ ತಾಲೂಕಿನಲ್ಲಿ ದೇಶಮುಖ ಹಳ್ಳಿಯಲ್ಲಿ ಜನಿಸಿ ಮತ್ತು ಇಷ್ಟು ದೊಡ್ಡ ಕಾರ್ಯಗಳನ್ನು ಸಾಧಿಸಿದ್ದಾರೆ. ಅದು ಶ್ರೇಯಸ್ಸು ಬಹುಶಃ ನಮ್ಮ ಚಂದ್ರಕಾಂತ್ ಸಾಹೇಬರಿಗೂ ಸಲ್ಲುತ್ತದೆ. ಯಾಕಂದ್ರೆ ಒಬ್ಬ ಹೆಣ್ಮಗಳು ಇಂಥ ದೊಡ್ಡ ಕೆಲಸ ಮಾಡಬೇಕಾದ್ರೆ ಅವರ ಪ್ರತಿ ಬಹಳ ಅವಶ್ಯಕತೆ ಇದೆ. ಈಗ ತಾನೇ ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಅವರು ತಮ್ಮ ಕುಟುಂಬಕ್ಕೆ ಅಷ್ಟೇ ಮಾತು ಕೊಟ್ಟಿದ್ದಾರೆ. ಅವರು ಕೂಡ ಅವ್ರ ಮನೆಯವರು ಡಾಕ್ಟರ್ ಇದ್ರು ಕೂಡ ಮನೆಯಲ್ಲಿ ಕೂಡ ಅಂದ್ರೆ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ತರ ನಮ್ಮ ಮನೆಯವರು ಕೂಡ ಡಾಕ್ಟ್ರೆ, ಅವರು ಕೂಡ ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಈ ಸಂದೇಶ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಈಗಿನ ಕಾಲಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಯಾಕಂದ್ರೆ ನಮಗಿಂತ ಜಾಸ್ತಿ ಅವ್ರ ಕೆಪಾಸಿಟಿ ಇದೆ. ನಮ್ಮ ಪರಮ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿಯವರು ಪ್ರಪ್ರಥಮವಾಗಿ ನಮ್ಮ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಮಹಿಳೆಯ ಸ್ಕೂಲ್ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಒಂದು ಮಹಿಳೆ ಕಲ್ತ್ರೆ ಒಂದು ಮನೆತನ ಕಲ್ತಂಗೆ. ಹಾಗೆ ನಮ್ಮ ಚಿನ್ನಮ್ಮ ಮೇಡಮ್ ಅವರು ಒಂದು ಅವರು ನರ್ಸಿಂಗ್ ಕೋರ್ಸ್ಗಳನ್ನು ಅವರು ಸ್ವತಃ ಮಾಡಿ ಡಾಕ್ಟರೇಟ್ ಅದರಲ್ಲೂ ಕೂಡ PhD ಮಾಡಿ ಒಂದು ಸ್ಕೂಲ್ಗಳನ್ನು ತೆಗೆದು ನಾನಾ ಸ್ಕೂಲಿನಿಂದ ಮ್ಯಾಕ್ಸಿಮಮ್ ಮಕ್ಕಳಿಗೆ ಅವರಿಗೆ ಎಲ್ಲರಿಗೂ ದೇಶ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸ್ವತಃ ಮಗಳು ಕೂಡ ಡಾಕ್ಟರ್ ಆಗಿದ್ದಾರೆ. ಅವರು ಹಳೆಯವರು ಸಹ ಡಾಕ್ಟರ್ ಮಾಡಿದ್ದಾರೆ. ಅಂದ್ರೆ ಎಜುಕೇಶನ್ ಬಗ್ಗೆ ಅವರಿಗೆ ಭಯಂಕರ ಅಂದ್ರೆ ನಂಬಿಕೆ ಇದೆ. ಎಜುಕೇಶನ್ ಇಂದಲೇ ಎಲ್ಲ ಸರ್ವಸಾಮಾನ್ಯರು ಸಾಧಿಸಬಹುದು ಅಂತ ಅವರು ಸಾಧಿಸಿ ತೋರಿಸಿದ್ದಾರೆ ಚಿನ್ನಮ್ಮ ಮೇಡಮ್ ಅವರು. ಅದಕ್ಕೆ ಅದೇ ಗುರುತಿಸಿ ನಮ್ಮ ಅಪ್ಪಾಜಿಯವರು ಶರಣಬಸವ ಅಪ್ಪಾಜಿಯವರು ಮಾತೃಶ್ರೀ ಇಲಾಖೆಯವರು ಅವರಿಗೆ ಡಾಕ್ಟರೇಟ್ ಪದವಿಯನ್ನು ನಮ್ಮ ವಿಶ್ವವಿದ್ಯಾಲಯ ಶರಣಬಸವ ವಿಶ್ವವಿದ್ಯಾಲಯದಿಂದ ಕೊಟ್ಟಿದ್ದಾರೆ. ಅದೇ ಪ್ರೇರಣೆಯಿಂದ ಇನ್ನೂ ಹೆಚ್ಚಿನ ಎರಡು ರೀತಿ ಇದೆ. ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಮತ್ತು ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಪ್ರಾಧಾನ್ಯ ಕೊಡಬೇಕು ಅಂತೇಳಿ ನಮ್ಮ ಸಂಸ್ಥೆ ಹೆಣ್ಣು ಮಕ್ಕಳಿಗೋಸ್ಕರ ಮತ್ತು ಸೆಪರೇಟ್ ಮಾಡಿದ್ದಾರೆ. LKG ಹಿಡಿದು PG ವರೆಗೂ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಮಹಿಳೆಯರಿಗಾಗಿ ಸೆಪರೇಟ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಈ ಬಾಗಿ ಉತ್ತರ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಇನ್ನೂ ಹೆಣ್ಣು ಮಕ್ಕಳು ಸಂಭವ ಇರ್ತಾರೆ. ಅವರಿಗೆ ಕೋ ಎಜುಕೇಶನ್ ಆಗೋದಿಲ್ಲ ಅಂತೇಳಿ ಒಂದು ಸೆಪರೇಟ್ ವಿಂಗ್ ಇದೆ. ಅದಕ್ಕೋಸ್ಕರ ನಾವು ನೀವು ಸಮಾಜದಲ್ಲಿ ಹೇಳೋದಿಷ್ಟೇ, ಹೆಣ್ಣು ಮಕ್ಕಳಿಗೆ ಅವರಿಗೆ ಶಿಕ್ಷಣ ಕೊಡಿಸಬೇಕು, ನಮ್ಮ ಸಮಾನತೆಯನ್ನು ತರಬೇಕು. ಸರ್ಕಾರವೂ ಸಹ ಇದಕ್ಕೆ ನಾವು ಒತ್ತು ಕೊಟ್ಟಿದ್ದಾರೆ ಮತ್ತು ನಮ್ಮ ದೇಶ ಎಲ್ಲವನ್ನೂ ಹೆಣ್ಣು ಮಕ್ಕಳು ಮಾಡಿ ತೋರಿಸಿದ್ದಾರೆ. ಪ್ರಧಾನಮಂತ್ರಿ ಹಿಡಿದು ರಾಷ್ಟ್ರಪತಿ ಹಿಡಿದು ಎಲ್ಲ ಇದನ್ನು ಕೂಡ ನಮ್ಮ ಹೆಣ್ಣು ಮಕ್ಕಳು ಮಾಡಿ ತೋರಿಸಿದ್ದಾರೆ. ಅದಕ್ಕೆ ನಾವು ಕೂಡ ಸ್ವತಃ ನಾನು ಕೂಡ ನನ್ನ ಪತ್ನಿಗೆ ನಾನು ಬೆಂಬಲ ಕೊಡ್ತೀನಿ. ಯಾಕಂದ್ರೆ ಇವರಿಗೆ ಚಂದ್ರಕಾಂತ್ ಸಾಹೇಬರು ಚಂದ್ರಕಾಂತ್ ಗದ್ದಿ ಅವರು ಅವರಿಗೆ ಮನೆಯಲ್ಲಿ ಕೂಡಿಸಿ ಅಡಿಗೆ ಮಾಡಕ್ಕೆ ಹಚ್ಚಿದ್ರೆ ಈ ಸಮಾರಂಭ ಆಗ್ತಿದ್ದಿಲ್ಲ. ಅವರು ಕೂಡ ಸ್ವತಃ ನಮ್ಮ ಜೊತೆಗೆ ಅವರು ಕೆಲಸವನ್ನು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರು ಒಂದು ಒಳ್ಳೆಯ ಕಾಲೇಜ್ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ನಮ್ಮ ಚಂದ್ರಕಾಂತ್ ಗದ್ದಿ ಅವರಿಗೆ ನಾವು ಧನ್ಯವಾದ ಹೇಳ್ತೇವೆ. ನಾವು ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಶ್ರೀಮತಿ ಡಾಕ್ಟರ್ ಚಂದ್ರ
ಇವರಿಗೆ ನಾವು ಮತ್ತೊಮ್ಮೆ ನಾವು ಅಭಿನಂದನೆ ಸಲ್ಲಿಸುತ್ತಾ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾದ ಪ್ರೊಫೆಸರ್ ಎಚ್.ಟಿ. ಪೋತೆ ಅವರು ಮಾತನಾಡಿದರು. ಆಲೋಚನೆ ಮಾಡ್ತಾ ಇದೆ. 40 ವರ್ಷಗಳ ಹಿರಿಯ ವಿಶ್ವವಿದ್ಯಾಲಯ ಗುಲ್ಬರ್ಗ ವಿಶ್ವವಿದ್ಯಾಲಯ ಈ ಪ್ರದೇಶದಲ್ಲಿ 40 ವರ್ಷ ಗತಿಸಿದೆ. ನನಗೆ ತಿಳಿದ ಹಾಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮೂಲಕ ಯಾವುದೇ ದಲಿತ ಮಹಿಳೆಗೆ ಗೌರವ ಡಾಕ್ಟರೇಟ್ ಇಲ್ಲಿವರೆಗೂ ಬಂದಿಲ್ಲ. ಆದರೆ ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಬಹಳ ಕಿರಿದು ಇತ್ತೀಚೆಗೆ ಹುಟ್ಟಿರ್ತಕ್ಕಂಥ ವಿಶ್ವವಿದ್ಯಾಲಯ ಒಬ್ಬ ದಲಿತ ಮಹಿಳೆಗೆ ಗೌರವ ಡಾಕ್ಟರೇಟ್ ಕೊಟ್ಟಿರೋದಕ್ಕೆ ಆ ಶಿಕ್ಷಣ ಸಂಸ್ಥೆ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕು. ದಯವಿಟ್ಟು ಚಪ್ಪಾಳೆ ತಟ್ಟಿ ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಯಾಕೆ ಈ ಮಾತನ್ನು ನಾನು ಹೇಳಿದೆ ಅಂದರೆ, ನಾನು ಗುಲ್ಬರ್ಗ ವಿಶ್ವವಿದ್ಯಾಲಯದ ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದು ಕೂಡ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಹೇಳಲಿಕ್ಕೆ ನನಗೆ ಹೆದರಿಕೆ ಇಲ್ಲ. ಶರಣ ಪ್ರಕಾಶ್ ಪಾಟೀಲ್ ಅವರು ಮಾತಾಡುವ ಮಾತನ್ನು ಹೇಳಿ, ಸರ್ಕಾರಿ ವಿಶ್ವವಿದ್ಯಾಲಯಗಳು ಕೂಡ ಎಲೆಮರೆಕಾಯಿಯಾಗಿ ಕೆಲಸ ಮಾಡತಕ್ಕಂಥ ಮಹಿಳೆಯರನ್ನ ಎಲ್ಲರನ್ನ ಗೌರವಿಸಬೇಕು ಅನ್ನೋ ಮಾತನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ದೇಶದ ಸಂಪ್ರದಾಯ ಮೇಲ್ವರ್ಗದವರನ್ನೇ ಶ್ರೀಮಂತರನ್ನೇ ಗೌರವಿಸುವ ಇಂತಹ ಸಂದರ್ಭದಲ್ಲಿ ಈ ಕಾಲದಲ್ಲಿ ಶರಣಬಸವೇಶ್ವರ ವಿಶ್ವವಿದ್ಯಾಲಯ ತನ್ನ ಕೀರ್ತಿಯನ್ನ ನಮ್ಮ ಚಿನ್ನಮ್ಮ ಅವರಿಗೆ ಗೌರವ ಡಾಕ್ಟರೇಟ್ ಕೊಡೋ ಮೂಲಕ ಹೆಚ್ಚಿಸಿಕೊಂಡಿದೆ ಅಂತ ಹೇಳಿ ನಾನು ಪ್ರಾಮಾಣಿಕವಾಗಿ ಹೇಳಬಯಸ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಉದ್ಘಾಟನೆ ಮಾಡುವಾಗ ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ. ಒಬ್ಬ ಲೇಖಕನಾಗಿ, ಒಬ್ಬ ಅಂಬೇಡ್ಕರ್ ವಾದಿಯಾಗಿ, ಬಸವಣ್ಣ ತತ್ವದ ನಂಬಿಕೆ ಇರ್ತಕ್ಕ ನನಗೆ, ಬುದ್ಧನನ್ನು ಒಪ್ಕೊಂಡಿದ್ದ ನನಗೆ ಇವತ್ತು ನೋವು ಆಗ್ತಾ ಇರೋದು ಏನಂದ್ರೆ, ಬಹಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ದೇಶಮುಖ ಅವರು ತಪ್ಪು ತಿಳ್ಕೋಬಾರ್ದು. ಕರ್ನಾಟಕದ ಭಾರತದ ಬುದ್ಧನ ಅನುಯಾಯಿಗಳು ಬುದ್ಧನನ್ನು ಒಪ್ಕೊಳ್ತಾ ಇಲ್ಲ, ನಿಜವಾದ ಬಸವಣ್ಣ ಅನುಯಾಯಿಗಳು ಬಸವಣ್ಣ ಒಪ್ಕೊಳ್ತಾ ಇಲ್ಲ, ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅವರನ್ನು ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಇವತ್ತು ನಾವು ತ್ರೇತಾಯುಗಕ್ಕೆ ಹೋಗ್ತಾ ಇದ್ದೀವಿ. ಯಾವುದು ಪುರಾಣ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ರು, ಅಂಥವ್ರನ್ನ ಪ್ರೀತಿ ಮಾಡುವ ಗೌರವಿಸುವ ಗುಣ ನಮ್ಮಲ್ಲಿ ಬರ್ತಾ ಇದೆ. ಯಾವುದು ಬಸವಣ್ಣ ಕ್ಷುದ್ರ ದೇವತೆ ಅಂತ ವಿರೋಧ ಮಾಡಿದ್ನೋ ಅದನ್ನು ಗೌರವಿಸುವ ಸಂಸ್ಕಾರ ಮಳೆ ಬರ್ತಾ ಇದೆ. ಯಾವುದು ಬುದ್ಧ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿದ್ನೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ. ಬುದ್ಧನ ಕಾಲದಲ್ಲಿ ಅಮ್ರಪಾಲಿ, ಸೂಳೆ ಸಂಕವ್ವೆ, ಅಮ್ರಪಾಲಿ ಅಂತ ಹೆಣ್ಮಗಳು ಅಥವಾ ಸುಜಾತ ಅಂತ ಹೆಣ್ಮಗಳು ಆ ಕಾಲದಲ್ಲಿ ಬುದ್ಧ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದ. 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ, ಗಂಗಾಂಬಿಕೆ, ನೀಲಾಂಬಿಕೆ, ಸೂಳೆ ಸಂಕವ್ವೆ ಅನೇಕ ಮಹಿಳೆಯರಿಗೆ 12ನೇ ಶತಮಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಕ್ಕಿತ್ತು. ಈ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುಗದಲ್ಲಿ ಅನೇಕ ಮಹಿಳೆಯರು ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, IAS, KS, ಮೆಡಿಕಲ್ ಎಲ್ಲ ಹುದ್ದೆಗಳಲ್ಲೂ ಮಹಿಳೆಯರು ಅಲಂಕಾರ ಮಾಡ್ತಾ ಇದ್ದಾರೆ. ಹುದ್ದೆಯ ಕುರ್ಚಿ ಮೇಲೆ ಕೂತ್ಕೊಂಡು ಅಧಿಕಾರ ಮಾಡ್ತಾ ಇದ್ದಾರೆ. ದುರಾದೃಷ್ಟವಶಾತ್ ನಮ್ಮ ಮಹಿಳೆಯರು ಏನು ಇವತ್ತು ಇಷ್ಟು ಜನ ಮಹಿಳೆಯರು ಬಂದು ಕೂತಿದ್ದೀವಿ, ಈ ಬಂದು ಕೂಡದ ಕಾರಣ ಯಾರು ಅನ್ನೋದು ಆಲೋಚನೆ ಮಾಡಬೇಕು. ನಾವೆಲ್ಲ ಪುರುಷರು ಸಮಾನವಾಗಿ ಕೂತಿದ್ದೀವಿ ಅನ್ನೋದಾದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ, ಸಂವಿಧಾನ ಕಾರಣ ನಮಗೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ. ಇವತ್ತು ನಮ್ಮ ಚಿನ್ನಮ್ಮಗೆ ಗೌರವ ಡಾಕ್ಟರ್ ಸಿಗ್ಲಿಕ್ಕೆ ಕಾರಣ ಏನು? ಶ್ರೀಮತಿ ಚಿನ್ನಮ್ಮ ಗದ್ಗೆಯವರಿಗೆ ಗೌರವ ಡಾಕ್ಟರ್ ಸಿಗ್ಲಿಕ್ಕೆ ಕಾರಣ ಏನಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವಿರತವಾಗಿರ್ತಕ್ಕಂಥ ಸಾಧನೆ ಮಾಡಿದ ಕಾರಣಕ್ಕಾಗಿ ಒಬ್ಬ ಶಿಕ್ಷಿತ ಹೆಣ್ಣು ಮಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹಕ್ಕಿನಿಂದ ಅಕ್ಷರ ಪಡೆದಳು, ಸಂಸ್ಥೆ ಕಟ್ಟಿದಳು, ಬಡ ಮಕ್ಕಳಿಗೆ ಶಿಕ್ಷಣ ಕೊಟ್ಟರು ಕಾರಣಕ್ಕಾಗಿ ಶರಣಬಸವೇಶ್ವರ ವಿಶ್ವವಿದ್ಯಾಲಯದವರು ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಅದೇ ಕೂಲಿ ಮಾಡುವ, ಕಸ ಗುಡಿಸುವ ಸಾಮಾನ್ಯ ಹೆಣ್ಣುಮಕ್ಕಳಿಗಾಗಿ ಅವ್ರು ಗೌರವಿಸ್ತಾ ಇರಲಿಲ್ಲ. ಯಾಕಂದ್ರೆ ಚಿನ್ನಮ್ಮ ಸಮಾಜಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದ್ದಾಳೆ, ಒಂದು ಗೌರವ ಸಲ್ಲಿಸಿದ್ದಾಳೆ, ಶೈಕ್ಷಣಿಕ ಸೇವೆ ಮಾಡಿದ ಕಾರಣಕ್ಕಾಗಿ ಆ ವಿಶ್ವವಿದ್ಯಾಲಯ ಗೌರವಿಸಿದೆ. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ಶಿಕ್ಷಣ ಅನ್ನೋದು ಹುಲಿ ಹಾಗೆ ಮೇವು ಇದ್ದಂತೆ, ಯಾರು ಶಿಕ್ಷಣ ಪಡಿತಾರೋ ಅವರು ಗರ್ಜಿಸ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಇವತ್ತು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಪ್ಕೊಳ್ಳದೇನೆ ಕೈಯಲ್ಲಿ ಕಾಸಿದಾರ ಕಟ್ಕೊಂಡು ಕೊರಳಲ್ಲಿ ದೇವ್ರ ಫೋಟೋ ಹಾಕೊಂಡು ನಾವು ಯಾರ್ಯಾರ ಹೆಸರುಗಳು ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದು. ನಾವು ನಿಜವಾಗ್ಲೂ ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅವರು ಮೋಸ ಮಾಡ್ತಾ ಇದ್ದೀವಿ, ನಾವು ನಿಜವಾಗ್ಲೂ ಬಸವಣ್ಣ ಅನುಯಾಯಿಗಳು ಬಸವಣ್ಣ ಮೋಸ ಮಾಡ್ತಾ ಇದ್ದೀವಿ. ಯಾರು ಬುದ್ಧನ ಹೆಸರು ಹೇಳಿ ಇವತ್ತು ನಾವು ರಾಮ ಮಂದಿರಕ್ಕೆ ಹೋಗ್ತಾ ಇದ್ದೀವಲ್ಲ, ಅದು ನಮ್ಮ ದುರಾದೃಷ್ಟ ಅಂತಕ್ಕಂಥದ್ದು. ಇನ್ನು ಒಂದು ವೇಳೆ ನೀವು ತ್ರೇತಾಯುಗಕ್ಕೆ ಹೋದ್ರೆ ಸಂವಿಧಾನ ಬದಲಿಗೆ ರಾಮ ಬಂದಿದ್ದೆ ಆದ್ರೆ
ಸಂವಿಧಾನ ಬದಲಿಗೆ ರಾಮ ಬಂದ ಅಂದರೆ ಶೂದ್ರ ಸಮ್ಮುಖ ಬರಬೇಕಾಗತ್ತೆ, ಸಮ್ಮುಖನ ವಧೆ ಆಗತ್ತೆ ಅಂತಕ್ಕಂಥದ್ದು. ಇಲ್ಲಿ ಕೂತಿರುವ ಸಮ್ಮುಖ ವಂಶದ ನಾವುಗಳೆಲ್ಲ ಬಾಬಾ ಸಾಹೇಬ್ ಒಪ್ಕೋಬೇಕಾದಂಥ ಅನಿವಾರ್ಯತೆ ಇದೆ. ಎಲ್ಲಿವರೆಗೆ ಬಾಬಾ ಸಾಹೇಬ್ ಒಪ್ಕೊಂಡು ಈ ದೇಶದಲ್ಲಿ ಇರ್ತೀರಿ, ಎಲ್ಲಿವರೆಗೆ ಸಂವಿಧಾನ ಇರುತ್ತೆ ಅಲ್ಲಿವರೆಗೆ ನಾವು ಬರುತ್ತೀವಿ. ಒಂದು ವೇಳೆ ಸಂವಿಧಾನ ಹೋದ ದಿವಸ ಶಂಭುಕನ ಹತ್ಯೆ ಆದ ದಿವಸ ಮತ್ತೆ ಅನೇಕ ಶಂಭುಕರ ಹತ್ಯೆ ಆಗ್ತದೆ. ಆಲೋಚನೆ ಮಾಡಿಕೊಡ್ರಿ. ಸಂವಿಧಾನ ಉಳಿಸ್ಕೊಳ್ಳೋ ಕೆಲಸ ಬಹಳ ಮುಖ್ಯ ಇದೆ. ಇವತ್ತು ನಮ್ಮ ಚಿನ್ನಮ್ಮನ ಸನ್ಮಾನ ಸಮಾರಂಭದ ವೇದಿಕೆಯನ್ನು ಬಳಸ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ಮುಂದೊಂದು ದಿನ ಸಂವಿಧಾನ ಇಲ್ಲಂದ್ರೆ ಮಹಿಳೆಯರಿಗೆ ಬಂದು ಕೊಡೋಕ್ಕಾಗೋದಿಲ್ಲ, ಶಿಕ್ಷಣ ಪಡೆಯೋಕ್ಕಾಗೋದಿಲ್ಲ. ನಾನು ಆಸ್ ಎ ಪೋತೆ ಪ್ರೊಫೆಸರ್ ಆಗಿ ಮಾತಾಡೋಕ್ಕೂ ಆಗೋದಿಲ್ಲ. ಅದು ಬಹಳ ಮುಂದೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿಜವಾಗ್ಲೂ ಬಸವಣ್ಣ ಹೇಳ್ತಾನೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿಕೊಂಬ ನಮ್ಮ ಕುಟುಂಬ ಸಂಗಮದೇವ ಅಂತ ಹೇಳ್ತಾರೆ ಬಸವಣ್ಣ. ಆದ್ರೆ ಹೆಸರಿಗೆ ಮಾತ್ರ ನಾವು ಬಸವಣ್ಣ ಗೌರವಿಸ್ತಾ ಇದ್ದೇವೆ. ಬಸವಣ್ಣ ಹೇಳಿರ್ತಕ್ಕಂಥ ಇವನಾರವ ಹೆಂಗಿರಿಸಲು ಇವನಮ್ಮವ ಮನೋಭಾವ ನಮ್ಮಲ್ಲಿ ಬರಬೇಕಾದಂಥ ಅನಿವಾರ್ಯತೆ ಇದೆ ಅಂತಕ್ಕಂಥ. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡಬೇಕಾದ್ರೆ ಚಿನ್ನಮ್ಮ ಯಾವ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಇವತ್ತು ಗೌರವ ಡಾಕ್ಟರ್ಗೆ ಅರ್ಹರಾಗಿರಲ್ಲ. ಹಾಗೆ ಪ್ರತಿಯೊಬ್ಬರು ಅಂಬೇಡ್ಕರ್ ತತ್ವ ಚಿಂತನೆಯನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿರಬೇಕಾದಂಥ ಅನಿವಾರ್ಯತೆ ಇದೆ ಅಂತಕ್ಕಂಥ. ಆ ಹಿನ್ನೆಲೆಯಲ್ಲಿ ಆ ಸನ್ನದ್ಧತೆ ನಮ್ಮಲ್ಲಿ ಇರದೇ ಇದ್ರೆ, ನಾವು ಯಾರು ಆಲೋಚನೆ ಮಾಡದೇ ಇದ್ರೆ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ. ಇನ್ನೊಂದೆರಡು ಮಾತು ನೆನಪಿಸ್ಕೊಳ್ಬೇಕು. ಯಾರು ನೆನಪಬೇಕು? ಸಾವಿತ್ರಿಬಾಯಿ ಫುಲೆ ಅವರ, ಜ್ಯೋತಿಬಾ ಫುಲೆ ಅವರ ಧರ್ಮಪತ್ನಿ ಸಾವಿತ್ರಿಬಾಯಿ ಫುಲೆ ಎಂತ ದೊಡ್ಡ ಕೆಲಸ ಮಾಡಿದ್ರು. ನಾವು ಯಾರಾದ್ರೂ ಅವ್ರ ಜಯಂತಿಯಲ್ಲಿ ಮಾಡ್ತೀವ, ನಾವು ಯಾರಾದ್ರೂ ಅವ್ರನ್ನ ಪೂಜೆ ಮಾಡ್ತೀವ, ಅವ್ರ ವಿಚಾರವನ್ನು ಒಪ್ಕೊಳ್ತೀವ, ಆಲೋಚನೆ ಮಾಡಿ ತಾಯಿದ್ರೆ ಇಲ್ಲಿ ಕೂತಿರ್ತಕ್ಕಂಥ ತಾಯಿಯರು ನಿಮಗೆ ಸಿಕ್ಕ ಹಕ್ಕು ಸಂವಿಧಾನದಿಂದ, ನಿಮಗೆ ಸಿಕ್ಕ ಹಕ್ಕು ಬಸವಣ್ಣನಿಂದ, ನಿಮಗೆ ಸಿಕ್ಕ ಹಕ್ಕು ಅಂಬೇಡ್ಕರ್ ಅವರಿಂದ. ಆದ್ರೆ ದುರಾದೃಷ್ಟ ನಮ್ಮ ಮನೆಯಲ್ಲಿ ಕೃಷ್ಣಾಷ್ಟಮಿ ದಿವಸ ಕೃಷ್ಣನ ಪೂಜೆ ಮಾಡ್ತೀವಿ, ರಾಮನವಮಿಯಿಂದ ರಾಮನ ಪೂಜೆ ಮಾಡ್ತೀವಿ. ಯಾವ ರಾಮ ತನ್ನ ಹೆಂಡತಿಗೆ ಬಿಟ್ಟು ಹೋಗಿದ್ನೋ, ಮನೆಯಿಂದ ಹೊರಗೆ ಹಾಕಿದ್ನೋ, ಕಾಡಿಗೆ ಹಾಕಿದ್ನೋ, ಅವನು ದೇವರ ತಕ್ಕೊಳ್ತೀವಿ. 14,000 ಹೆಂಡರು ಒಪ್ಕೊಂಡಿರ್ತಕ್ಕಂಥ ಕೃಷ್ಣನನ್ನ ನಾವು ದೇವರು ಅಂತೀವಿ. ನಿಜವಾದ ದೇವರು ಯಾರು ತಾಯಿ ಅಂದ್ರೆ ಆ 3 ಜನ ನಿಜವಾದ ದೇವರು ಆಗ್ಬೇಕು ಅಂತಕ್ಕಂಥ ಬಹಳ ಆಲೋಚನೆ ಮಾಡಬೇಕಾಗಿದೆ. ನಾವೆಲ್ಲರೂ ಅವ್ರನ್ನ ಒಪ್ಕೊಂಡಾಗ ಮಾತ್ರ ನಿಜವಾದ ಭಾರತದಲ್ಲಿ ಸಾಧ್ಯ ಇದೆ ಅಂತಕ್ಕಂಥ. ನಿಜವಾದ ಭಾರತ ಕಟ್ಟಬೇಕಾಗಿರ್ತಕ್ಕಂಥವ್ರು ಹೆಣ್ಮಕ್ಳೇ. ಬಾಬಾ ಸಾಹೇಬ್ ಹೇಳ್ತಾರೆ, ಸೋಲಾಪುರದಲ್ಲಿ ಮಹಿಳೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳ್ತಾರೆ, ಮಹಿಳಾ ವರ್ಗ ನನಗೆ ಸಹಕಾರ ಕೊಡಬೇಕು, ಮೌಢ್ಯತೆಯಿಂದ ಹೊರ ಬರಬೇಕು, ಸಂಪ್ರದಾಯದಿಂದ ಹೊರ ಬರಬೇಕು, ಹೊರಬರುವ ಮೂಲಕ ಅಕ್ಷರ ಕಲಿಬೇಕು, ಅಕ್ಷರ ಕಲಿತು ಹೊಸ ಸಮಾಜವನ್ನು ಕಟ್ಟಲಿಕ್ಕೆ ಮುಂದಾಗಬೇಕು ಮಹಿಳೆಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಎಷ್ಟು ಜನ ಮಹಿಳೆಯರು ಬಾಬಾ ಸಾಹೇಬ್ ತತ್ವವನ್ನು ಪಾಲಿಸ್ತಾ ಇರೋರು ಕೈ ಎತ್ತಿ ನೋಡೋಣ. ಯಾರು ಒಪ್ಕೊಳ್ಳ ಮಹಿಳೆ ಪುರುಷರು ಎರಡು ಹೇಳ್ತಾರೆ. ಯಾಕೆ ದೇವ್ರಿಗೆ ಹೋಗ್ತೀರಿ, ಮಂತ್ರಾಲಯಕ್ಕೆ ಹೋಗ್ತೀರಿ ಅಂತ ಕೇಳಿದ್ರೆ ಏನ್ ಮಾಡೋದ್ರಿಂದ ಮನೆಗೆ ಹೆಂಡತಿ ಕೇಳಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಹಿಳಾ ಅಕ್ಕ ತಂಗಿಯರೇ ದಯವಿಟ್ಟು ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆಗಿದೆ, ನಿಮ್ಗೆ ಅಕ್ಷರ ಸಿಕ್ಕು ಕೇವಲ 30-40 ವರ್ಷ ಆಗಿದೆ. ಸಂವಿಧಾನ ಮುಂದೊಂದು ದಿನ ಹೋಯಿತು ಅಂದ್ರೆ ಆ ಅಕ್ಷರ ಸಂಸ್ಕೃತಿ ನೀವು ಹೊರಬಿಡಬೇಕಾಗ್ತದೆ, ಮತ್ತೆ ಪುರುಷನ ಶೋಷಣೆ ಒಳಗಾಗಬೇಕಾಗ್ತದೆ, ದಾಸಿಯರಾಗಬೇಕಾಗ್ತದೆ ಅನ್ನೋದ್ರ ಮಾತನ್ನು ಹೇಳಬೇಕಾಗಿದೆ. ಅದಕ್ಕೆ ಚಿನ್ನಮ್ಮ ಯಾಕೆ ಉದಾಹರಣೆ ಅಂತಂದ್ರೆ ಗಂಡನ ಜೊತೆ ಹೆಣ್ಣು ಕೊಟ್ಟು ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಗೌರವ ಡಾಕ್ಟರ್ ತಗೊಳ್ಳೋ ಮಟ್ಟಕ್ಕೆ ಬಂದಿದ್ದಾರಲ್ಲ, ಹಾಗೆ ನೀವೆಲ್ಲರೂ ಆಗಬೇಕು ಅಂತಕ್ಕಂಥ. ಯಾರು ಅಂಬೇಡ್ಕರ್ ಒಪ್ಕೊಳ್ತೀರಿ, ಯಾರು ಬಸವಣ್ಣ ಒಪ್ಕೊಳ್ತೀರಿ, ಯಾರು ಬುದ್ಧನ ಒಪ್ಕೊಳ್ತೀರ ಮುಂದುವರಿತೀರಿ ಅಂತಕ್ಕಂಥ. ಸಾವಿತ್ರಿಬಾಯಿ ಫುಲೆ ಶಾಲೆ ಪ್ರಾರಂಭ ಮಾಡಿ ಆ ಕಾಲದ ಬ್ರಾಹ್ಮಣರು ಆಕೆ ಶಾಲೆಗೆ ಹೋಗುವಾಗ ಆಕೆ ಮೈ ಮೇಲೆ ಸಗಣಿ, ಕೆಟ್ಟ ಟೊಮೆಟೊ ಎಸ್ತಾ ಇದೆ. ಆದರೂ ಜ್ಯೋತಿಬಾ ಒಂದ್ಸಲ ಹೇಳ್ತಾರೆ, ನೋಡು ಸಾವಿತ್ರಿ, ನೀನು ಶಾಲೆಗೆ ಹೋಗುವಾಗ ನಿಮ್ಗೆ ಅಪಮಾನ ಮಾಡ್ತಾರಲ್ಲ, ನೀನು ಹೋಗುವಾಗ ಬ್ಯಾಗಲ್ಲಿ ಒಳ್ಳೆ ಸೀರೆ ಇಟ್ಕೊಂಡು ಹೋಗು, ಒಳ್ಳೆ ಸಾರಿ. ಆ ಸಾರಿ ಇಟ್ಕೊಂಡು ಸ್ಕೂಲ್ಗೆ ಹೋದ್ಮೇಲೆ ಹೊಲಸಾದ ಸಾರಿಯನ್ನು ತೆಗೆದುಹಾಕಿ ಒಳ್ಳೆ ಸಾರಿ ಇಟ್ಕೊಂಡು ಪಾಠ ಮಾಡಿ ಬರುವಾಗ ಮತ್ತೆ ಹೊಲಸಾದ ಸೀರೆ ಉಟ್ಕೊಂಬ ಅಂತ ಹೇಳ್ತಾರೆ. ಅಂಥ ಕಷ್ಟಪಟ್ಟು ಓದಿ ತಾನು ಕಲಿತಿದ್ದಲ್ಲ ಬೇರೆಯವರು ಕಲಿಸಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ನಮಗೆ ಆದರ್ಶ ಆಗಬೇಕು. ರಮಾಬಾಯಿ ಅಂಬೇಡ್ಕರ್ ನಮಗೆ ಆದರ್ಶ ಆಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿ ಅಂಬೇಡ್ಕರ್ ಮದುವೆ ಆದ ಹೊಸದರಲ್ಲಿ ಮದುವೆ ಆಗಿದ್ದೀನಿ ನನ್ನ ಗಂಡ BA ಓದಿದೀಯಾ, ಇಲ್ಲೇ ನೌಕರಿ ಮಾಡಿ ನನ್ನ ಸಲುವು ಅಂತ ಏನಾದ್ರು ವಾದ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮೆರಿಕಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಕೊಲಂಬಿಯಾಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಲಂಡನ್ಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಆ ಹೆಣ್ಮಗಳು ತನ್ನ ಸ್ವಂತ ಸುಖವನ್ನ ನೆಮ್ಮದಿಯನ್ನ ಬದಿಗೊತ್ತಿ ಗಂಡನ ವಿದ್ಯಾಭ್ಯಾಸಕ್ಕೆ ಹೆಗಲು ಕೊಟ್ಟು ಸಹಕಾರ ಕೊಟ್ಟು ಬಡತನದಲ್ಲಿ ಬಂದಿರತಕ್ಕಂಥ ಹೆಣ್ಮಗಳು ರಮಾಬಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಾಷ್ಟ್ರ ದೊಡ್ಡ ವ್ಯಕ್ತಿಯನ್ನಾಗಿ, ಜಗತ್ತಿನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ಯಾರು ಅಂದ್ರೆ ರಮಾಬಾಯಿ ಅಂಬೇಡ್ಕರ್ ಅಂತಕ್ಕಂಥ. ಅಂಥ ರಮಾಬಾಯಿ ಅಂಬೇಡ್ಕರ್ ಅವರು ತ್ಯಾಗ ಮಾಡದೆ ಹೋಗಿದ್ರೆ ಇವತ್ತು ನಾನು ಬರ್ತಿರ್ಲಿಲ್ಲ, ನಮ್ಮ ಸ್ವಾಮೀಜಿ ಬರ್ತಾ ಇರಲಿಲ್ಲ, ನೀವು ಯಾರು ಬರ್ತಾ ಇರಲಿಲ್ಲ. ಆ ಹೆಣ್ಮಗಳು ತನ್ನ ಸುಖವನ್ನು ಬಲಿ ಕೊಟ್ಟು 4 ಜನ ಮಕ್ಕಳು ತೀರ್ಕೊಂಡು
ಅಪೌಷ್ಟಿಕ ಕಾರಣಕ್ಕಾಗಿ 4 ಜನ ಮಕ್ಕಳು ತೀರ್ಕೊಂಡ್ರು ಕೂಡ ಇಡೀ ಭಾರತದ ಆಧುನಿಕ ಭಾರತವನ್ನು ಕಟ್ಟಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬ ಅಡಿಗಲ್ಲಾಗೋಯ್ತು. ಹಸಿವು, ಬಡತನ, ನೋವು, ಅಪಮಾನಗಳನ್ನು ಸಹಿಸಿಕೊಂಡು ಈ ಅಪಮಾನ, ಈ ನೋವು ನನಗೆ ಮುಕ್ತಿ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಕೊಂಡಿದ್ರು. ಈ ಅಸ್ಪೃಶ್ಯತೆ ಅಪಮಾನ, ಅಕ್ಷರದ ಅಪಮಾನ ಇದು ನನಗೊಬ್ಬರಿಗೆ ಮುಕ್ತಿ ಆಗಬೇಕು, ಮುಂದೆ ನನ್ನ ಜನಾಂಗಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗಲು ರಾತ್ರಿ ಹೋರಾಟ ಮಾಡಿ ಓದಿ ವಿಶ್ವದ ಖ್ಯಾತಿಯನ್ನು ಪಡೆದುಕೊಂಡ್ರು. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾದ ಗೌರವ ನಾವು ಸಲ್ಲಿಸೋಣ ಅಂತಾದ್ರೆ ಗದ್ಗೆ ಅವರು ಏನು ಕೆಲಸ ಮಾಡಿದ್ರಲ್ಲ ಆ ರೀತಿ ಕೆಲಸ ಮಾಡಬೇಕು. 1983 ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ರಾಷ್ಟ್ರಮಟ್ಟದ ಕಳೆದು ನಿಂತಿದ್ದಾರೆ. ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿ ಸ್ಥಾಪನೆ ಮಾಡಿದ ಮೇಲೆ ಅದರಿಂದ ಉಳಿದ ದುಡ್ಡಿನಿಂದ ಕರ್ನಾಟಕ ಪೀಪಲ್ ಎಜುಕೇಶನ್ ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾರೆ. ಆ ಸಂಸ್ಥೆ ಬೆಳಕು ಹೆಮ್ಮರವಾಗಿದೆ. ಅಂತಹ ಸಂಸ್ಥೆ ಲೆಕ್ಚರ್ ಪಡೆದ ಅನೇಕ ವಿದ್ಯಾರ್ಥಿಗಳು ಜಗತ್ತಿನಾದ್ಯಂತ ಇದ್ದಾರೆ. ಒಂದ್ಸರಿ ಖರ್ಗೆ ಸಾಹೇಬ್ ಹೇಳ್ತಾರೆ, ಮಂತ್ರದಿಂದ ಮಂಗಳ ಗ್ರಹಕ್ಕೆ ಹೋಗಕ್ಕಾಗೋದಿಲ್ಲ ಅಂತ. ನೋಡ್ರಿ ಎಂತ ಮಾತು, ಮಂತ್ರ ಮಾಡೋದ್ರಿಂದ, ಮಂತ್ರ ಹೇಳೋದ್ರಿಂದ ಮಂಗಳ ಗ್ರಹಕ್ಕೆ ಶುಕ್ರ ಗ್ರಹಕ್ಕೆ ಹೋಗಕ್ಕಾಗೋದಿಲ್ಲ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಇವತ್ತು ಶಿಕ್ಷಣ ಅನ್ನೋದು ಅದೊಂದು ಬೆರಕು, ಅದೊಂದು ಶಕ್ತಿ. ಆ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಅಥವಾ ನಮ್ಮ ಪರಮೇಶ್ವರ್ ಆಗಿರ್ಬೋದು, ಅವ್ರ ತಂದೆ ಗಂಗಾಧರ ಆಗಿರ್ಬೋದು, ಅಥವಾ ಈ ಕಡೆ ಗದ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಜ್ಯದಾದ್ಯಂತ 83 ನಂತರದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ದಲಿತರು ಕಟ್ಟಿದ್ದಾರೆ. ಈ ದಲಿತರ ಶಿಕ್ಷಣ ಸಂಸ್ಥೆಗೆ ಆಶ್ರಯ ಆಗಿರ್ತವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು, ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದಾಗ ಅನುದಾನ ಸಹಿತವಾಗಿ ಎಲ್ಲ SC/ST ಶಾಲಾ ಕಾಲೇಜುಗಳಿಗೆ ಅನುದಾನ ಕೊಡಬೇಕು ಅಂತ ಹೇಳ್ತಾರೆ. ಪ್ರಾರಂಭ ಮಾಡುವಾಗ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ 18,000 ದಲಿತ ಶಿಕ್ಷಕರನ್ನು ನೇಮಕ ಮಾಡ್ತಾರೆ. 18,000. ನಾನು ಅವ್ರು ಹೊಗಳಿಕ್ ಬಂದಿಲ್ಲ ಅಂದ್ರೆ ಅಕ್ಷರ ಅನ್ನೋದು ಏನಿದೆ ಅಂದ್ರೆ ಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ಅವರು ಸಲ್ಲಿಸಬೇಕಾಗ್ತದೆ. ಆವತ್ತು ಪ್ರಾರಂಭ ಮಾಡಿದ ರಾಜ್ಯದಲ್ಲಿ ಪ್ರಾರಂಭ ಶಿಕ್ಷಣ ಸಂಸ್ಥೆಗಳು ಇವತ್ತು ಫಲ ಕೊಡ್ತಾ ಇದ್ದಾವೆ. ಅದು ಕರ್ನಾಟಕ ಪೀಪಲ್ ಎಜುಕೇಶನ್ ಸೊಸೈಟಿ ಆಗಿರ್ಬೋದು, ನಮ್ಮ ಚಂದ್ರಕಾಂತ್ ಗದ್ಗೆ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಗಂಗಾಧರ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಹೀಗೆ ಅನೇಕ ಶಿಕ್ಷಣ ಸಂಸ್ಥೆ ರಾಜ್ಯದ ತಲೆ ಎತ್ತಿ ನಿಂತಿವೆ. ಅಕ್ಷರದ ಸಂಸ್ಕೃತಿ ಬೆಳೆಸ್ತಾ ಇದ್ದಾವೆ. ಆ ಮೂಲಕ ನಾವು ಅಕ್ಷರ ಪಡ್ಕೊಂಡು ಕೋಟ್ ಪ್ಯಾಂಟ್ ಹಾಕೊಂಡು ಕೂತಿದ್ವಿ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ನಾವು ಬೌದ್ಧತೆಗೆ, ಸಂಪ್ರದಾಯಕ್ಕೆ, ಜಾತಿ ವ್ಯವಸ್ಥೆಗೆ ಧಿಕ್ಕರಿಸಿ ಅಂಬೇಡ್ಕರ್ ಸಂವಿಧಾನದ ಯುಗವನ್ನ ಮರು ನಿರ್ಮಾಣ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವಿಸುವ ಮೂಲಕ ಶಿಕ್ಷಣವನ್ನು ಬೆಳೆಸುವ ಮೂಲಕ ಚಿನ್ನಮ್ಮ ತಾಯಿಕರ ನಾವೆಲ್ಲರೂ ಬೆಳೆದಿರಬೇಕಾದಂತಹ ಅನಿವಾರ್ಯತೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮತ್ತೊಮ್ಮೆ ನೆನಪುತ್ತಾ ನನ್ನ ಮಾತುಗಳನ್ನು ತಮ್ಮೆಲ್ಲರೂ ಗಮನಿಸಿ ನನ್ನ ಮಾತನ್ನು ಸಾರಿದ ಜೈ ಭೀಮ್, ಜೈ ಭಾರತ್. ನರ್ಸಿಂಗ್ ಶಿಕ್ಷಣ ಪರೀಕ್ಷೆ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀ ಮಡಿವಾಳಪ್ಪ ನಾಗರಾಳ್ ಅವರು ಮಾತನಾಡಿದರು. ಗೌರವ ಡಾಕ್ಟರೇಟ್ ಪ್ರಶಸ್ತಿಯ ಭಾಜನರಾಗಿರ್ತಕ್ಕಂಥ ಈ ಶಿವಲಿಂಗ ವಿದ್ಯಾವರ್ಧಕ ಟ್ರಸ್ಟ್ನ ಕಾರ್ಯದರ್ಶಿಗಳು, ಬೀದರ್ ವಸಂತ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರು ಆಗಿರ್ತಕ್ಕಂಥ, ನನ್ನ ವಿದ್ಯಾಗುರುಗಳು ಆಗಿರ್ತಕ್ಕಂಥ, ನರ್ಸಿಂಗ್ನ ವಿದ್ಯಾಗುರು ಆಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಚಿನ್ನಮ್ಮ ಗದ್ಗೆ ಮೇಡಮ್ ಅವರೇ, ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಗಳು, ಪೀಠಾಧಿಪತಿ, ಗುರುವಿದ್ಯಾಪೀಠ ಸಂಸ್ಥಾನ ಶಾಖಾಂತರ ಮೈಸೂರು ಪೂಜ್ಯರೇ, ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತೆರಳಿರ್ತಕ್ಕಂಥ ಸನ್ಮಾನ್ಯ ಅನಿಲ್ ಪಾಟೀಲ್ಜಿ ಮಾನ್ಯ ಶಾಸಕರೇ, ಹಾಗೂ ಈ ಒಂದು ಶರಣಬಸವ ವಿಶ್ವವಿದ್ಯಾಲಯದ ಗೌರವ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ದೇಶಮುಖ್ ಪೂಜಾರಿ ಮತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಕ್ಕಂಥ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರು, ನನ್ನ ವಿದ್ಯಾಗುರುಗಳು ಆಗಿರ್ತಕ್ಕಂಥ ಪ್ರೊಫೆಸರ್ HD ಬೋಧ ಸರ್ ಅವರೇ, ಮತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಜ್ಞರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ, ನನಗೆ ಯಾವತ್ತೂ ಮಾರ್ಗದರ್ಶನವನ್ನು ನೀಡತಕ್ಕಂಥ ಡಾಕ್ಟರ್ ಅಮರಾಯ ಮುತ್ತೋಳಿ ಸರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಗದ್ಗೆ ಸರ್ ಅವರೇ, ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅನುಮೋದ್ ಮೋದಿ ಸರ್ ಅವರೇ, ಮತ್ತು ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪ್ರಿಯಾ ಗದ್ಗೆ ಮೋದಿ ಅವರೇ, ಮತ್ತು ಈ ಒಂದು ಅಭಿನಂದನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಖಪ್ಪ ಶ್ರೀಗಳು ಸರ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡಪ್ಪ ದೊಡ್ಡಮನ್ ಸರ್ ಅವರೇ, ನಮ್ಮ SP ಸುಧಾ ಸರ್ ಅವರೇ, MB ನಿಂಗಪ್ಪ ಸರ್ ಅವರೇ, ಶ್ರೀರಾಮ್ ಸರ್ ಅವರೇ, ಶಿವರಾಯ ದೊಡ್ಡ ಸರ್ ಅವರೇ, ವಿಠಲ್ ರವೀಂದ್ರ ಸರ್ ಅವರೇ, ಶ್ರೀ ಪ್ರಶಾಂತ್ ಸರ್ಗಿ ಸರ್ ಅವರೇ, ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವಿವಿಧ ನರ್ಸಿಂಗ್ ಶಾಲೆಯ ಮುಖ್ಯಸ್ಥರುಗಳೇ, ನರ್ಸಿಂಗ್ ಕಾಲೇಜಿನ ಮುಖ್ಯಸ್ಥರುಗಳೇ, ಪ್ರಾಂಶುಪಾಲರೇ
ಮತ್ತು ಜಿಲ್ಲಾ ಆಸ್ಪತ್ರೆ ಎಲ್ಲ ಹಿರಿಯ ನಮ್ಮ ಶುಶ್ರೂಷಾ ಅಧೀಕ್ಷಕ ಬಾಂಧವರೇ ಮತ್ತು ನಮ್ಮ ಚಿನ್ನಮ್ಮ ಗದ್ದಿಗೆ ಮೇಡಮ್ ಅವರ ಒಂದು ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳೇ, ಪತ್ರಿಕಾ ಮಾಧ್ಯಮದವರೇ ಮತ್ತು ಹಿರಿಯರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ವಿಶೇಷವಾಗಿ ನಮ್ಮ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡಿನ ಮಾಜಿ ಘಟಕಾಧಿಕಾರಿ ಆಗಿರ್ತಕ್ಕಂಥ ಶ್ರೀ ಗೋಪಾಲ್ ಸರ್ ಅವರೇ ಮತ್ತು ಎಲ್ಲ ನನ್ನ ಮಿತ್ರರು, ನನ್ನ ವಿದ್ಯಾರ್ಥಿಗಳು ಡಾಕ್ಟರ್ ಚಿನ್ನಮ್ಮ ಗದ್ದಿಗೆ ಮೇಡಮ್ ಅವರು. ಬಟ್ ನಾನು ಈಗ ಅವರ ಒಂದು ಕೃಪಾಶೀರ್ವಾದದಿಂದ ಈಗ ಕರ್ನಾಟಕ ನರ್ಸಿಂಗ್ ಪರೀಕ್ಷಾ ಮಂಡಳಿಯ ಬೆಂಗಳೂರಿನ ಕಾರ್ಯದರ್ಶಿಯಾಗಿ ನಾನು ನೇಮಕ ಹೊಂದಿದ್ದೀನಿ. ಇದೆಲ್ಲ ಸೊ ಅವರು ಕೊಟ್ಟಿರ್ತಕ್ಕಂಥ ಒಂದು ಬಳುವಳಿ ಅಂತ ನಾನು ಹೆಮ್ಮೆಯಿಂದ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಇವತ್ತು ನಮ್ಮ ಡಾಕ್ಟರ್ ಚಿನ್ನಮ್ಮ ಗದ್ದಿಗೆ ಮೇಡಮ್ ಅವರಿಗೆ ಬಹುಶಃ ನಮ್ಮ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಗಿರ್ತಕ್ಕಂಥ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು ಮತ್ತು ಅಮ್ಮನವರಾಗಿರ್ತಕ್ಕಂಥ ದಾಕ್ಷಿಣಿ ಅಮ್ಮ ಪೂಜ್ಯರಾಣಿ ತಾಯಿಯವರಿಗೂ ನಾನು ಬಹಳ ಅಭಿನಂದನೆ ಮೊದಲನೇ ಬಾರಿಗೆ ನನ್ನ ಸಂಸ್ಥೆಗೆ ಇಷ್ಟಪಡ್ತೀನಿ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನರ್ಸಿಂಗ್ ಕ್ಷೇತ್ರದಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಯಾರಾದ್ರೆ ನಮ್ಮ ಚಿನ್ನಮ್ಮ ಗದ್ದಿಗೆ ಅವರು. ಹೀಗಾಗಿ ನಾನು ನಮ್ಮ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ನಮ್ಮ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಬಸವರಾಜ ದೇಶಮುಖ್ ಸರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ತಾವು ಈ ಒಂದು ದಲಿತ ಮಹಿಳೆಗೆ, ನಮ್ಮ ನರ್ಸಿಂಗ್ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಇರತಕ್ಕಂಥ ಒಬ್ಬ ದಲಿತ ಮಹಿಳೆಗೆ ಈ ಒಂದು ರಾಜ್ಯಕ್ಕೆ ಮಾದರಿಯಾಗ್ತಕ್ಕಂಥ ಒಂದು ಅವಾರ್ಡ್ ಅನ್ನ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ಬಹುಶಃ ನಮ್ಮ ಶರಣಬಸವೇಶ್ವರ ವಿಶ್ವವಿದ್ಯಾಲಯಕ್ಕೂ ಒಂದು ಹೆಮ್ಮೆ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಇಷ್ಟಪಡ್ತೀನಿ. ಆದ್ಮೇಲೆ ನಿಜವಾಗ್ಲೂ ಸೊ ಚಿನ್ನಮ್ಮ ಮೇಡಮ್ ಅವರು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಶುಶ್ರೂಷೆಗಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಈಗ ನಮ್ಮ ಶುಶ್ರೂಷೆಗಾಗಿ ತರಬೇತಿ ಪಡೆಯಬೇಕಾದ್ರೆ ಸರ್ ಪ್ರಥಮ ಆರಂಭದ ಕೋರ್ಸ್ ಯಾವ್ದಾದ್ರು ಅದು JNM ಅಂತ ಹೇಳ್ತೀವಿ ನಾವು, ಡಿಪ್ಲೊಮಾ ನರ್ಸಿಂಗ್ ಜನರಲ್ ನರ್ಸಿಂಗ್ ಅಂತ ಹೇಳ್ತೀವಿ. ಆ ಜನರಲ್ ನರ್ಸಿಂಗ್ ಕೋರ್ಸ್ ಅನ್ನು ಆರಂಭ ಮಾಡಿ ನಮ್ಮ ನರ್ಸಿಂಗ್ ಕ್ಷೇತ್ರದಲ್ಲಿ ಉನ್ನತ ವಿದ್ಯಾಭ್ಯಾಸ ಯಾವಾಗ ಮೊದಲ PhD ಸರ್. ಆ ಬಾಟಮ್ ಇಂದ ಟಾಪ್ ವರೆಗೂ ಮಾಡ್ತಕ್ಕಂಥ ಧೀಮಂತ ದಲಿತ ಮಹಿಳೆ ಡಾಕ್ಟರ್ ಚಿನ್ನಮ್ಮ ಗದ್ದಿಗೆ ಮೇಡಮ್. ನಾನು ಬಹಳ ಹೆಮ್ಮೆ ಆಗ್ತಾ ಇದೆ. ಇಂಥ ಒಂದು ಪ್ರಶಸ್ತಿಗೆ ಡಾಕ್ಟರ್ ಅಶೋಕ್ ಸರ್ ನಾನು ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ. ದಯವಿಟ್ಟು ಅಶೋಕ್ ಸರ್ ಅವರು ಹೇಳ್ಕೊಡ್ತಾ ಇದ್ದೇನೆ. ಇಂಥ ಒಂದು ಧೀಮಂತ ಮಹಿಳೆಗೆ ತಾವು ಇವತ್ತು ಏನು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ಈ ಕಲ್ಯಾಣ ಕರ್ನಾಟಕ ಭಾಗ ನಮ್ಮ ಕಲಬುರಗಿ ಏನು ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥ ಶರಣಬಸವೇಶ್ವರ ವಿಶ್ವವಿದ್ಯಾಲಯಗಳ ಸಲುವಾಗಿ ಹೇಳ್ತಾ ಇದ್ದೇವೆ ಸರ್. ಸೊ ಚಿನ್ನಮ್ಮ ಗದ್ದಿಗೆ ಮೇಡಮ್ ಅವರು ನಮ್ಮ ಒಬ್ಬರೇ ಒಬ್ಬರು ಕೋರಿಯನ್ನ ಇಟ್ಕೊಂಡು ಅನೇಕ ಬಡ ಮಕ್ಕಳನ್ನು ನಾವು ಸಾಕ್ತಾ ಇದ್ದಾರೆ. ಆ ಬಡ ಮಕ್ಕಳಿಗೆ ಮಾರ್ಗದರ್ಶಿಯಾಗಿ ಒಬ್ಬ ತಾಯಿಯಾಗಿ ಈ ಒಂದು ಜನಾನುರಾಗಿಯಾಗಿ ತಾವು ಹೊರಹೊಮ್ಮಬೇಕು ಅಂತಕ್ಕಂಥ ಒಂದು ಸಣ್ಣ ಮನವಿಯನ್ನ ಡಾಕ್ಟರ್ ಚಿನ್ನಮ್ಮ ಗದ್ದಿಗೆ ಅವರಿಗೆ ಮಾಡ್ಕೊತಾ ನನಗೆ ಈ ಸಮಾರಂಭಕ್ಕೆ ಕಳಿಸಿದ ಎರಡು ಮಾತುಗಳನ್ನ ಹೇಳಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥಾಗಿ ತಮ್ಮೆಲ್ಲರಿಗೂ ನಾನು ವಂದಿಸಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್. ಜಿಲ್ಲಾ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅಂಬಾರಾಯ ರುದ್ರವಾಡಿ ಅವರು ಮಾತನಾಡಿದರು. ಒಂದು ನರ್ಸಿಂಗ್ ಸೇವೆಯನ್ನು ಸಲ್ಲಿಸುತ್ತಾ ಈ JNM ಈಗಾಗಲೇ ನಮ್ಮ ಹೇಳಿದರು, ಒಂದು ಸಣ್ಣ JNM ಕೋರ್ಸಿಂದ PhD ಅವಾರ್ಡ್ವರೆಗೂ ಸಾಗಿ ಬಂದ 30 ವರ್ಷಗಳು ಸೇವೆಯನ್ನು ಸಲ್ಲಿಸಿ ಅದರಲ್ಲಿ ವಿಶೇಷವಾಗಿ ಬಹಳ ವಿದ್ಯಾರ್ಥಿಗಳನ್ನು ಈ ನರ್ಸಿಂಗ್ ಕಾಲೇಜು, ವಸಂತ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಒಂದು ನಿಮಗೆ ಉದಾಹರಣೆ ಕೊಟ್ಟು ಹೇಳಕ್ಕೆ ಬಯಸ್ತೀನಿ. ಈ ವಿದ್ಯಾರ್ಥಿಗಳು ಜಗತ್ತಿನ ಯಾವ ಮೂಲೆಯಲ್ಲಿ ಇಲ್ಲ ಅನ್ನೋದಿಲ್ಲ, ಪ್ರತಿಯೊಂದು ದೇಶದಲ್ಲಿ ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ಅಂತಹ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಿದ ಸಂಸ್ಥೆ ಯಾವುದಾದ್ರೆ ಅದು ವಸಂತ ಸ್ಕೂಲ್ ಆಫ್ ನರ್ಸಿಂಗ್ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಈ ಸ್ಕೂಲ್ ಆಫ್ ನರ್ಸಿಂಗ್ ಎಷ್ಟು ವಿದ್ಯಾರ್ಥಿಗಳನ್ನು ಬೆಳೆಸಿದೆ ಅಂದ್ರೆ ನಿಜವಾಗ್ಲೂ ಒಂದು ಸಣ್ಣ ಉದಾಹರಣೆಯನ್ನು ನಿಮಗೆ ಹಂಚ್ಕೊಳ್ಬೇಕು ಅಂದ್ರೆ ಒಬ್ಬ ಬಡವರು ಚಂದ್ರಕಾಂತ್ ಅಣ್ಣವರಿಗೆ ಹೇಳಿದ್ರು ಸ್ವಲ್ಪ ವರ್ಷಗಳ ಹಿಂದೆ, ಸೇಡಂ ತಾಲೂಕದ ವಿದ್ಯಾರ್ಥಿ ಸರ್, ಅವ್ರ ಹತ್ರ ದುಡ್ಡಿಲ್ಲ ಸರ್, ಅಣ್ಣ ಅವ್ರನ್ನ ಕಳಿಸಿ ನಾನು ಫ್ರೀಯಾಗಿ ಅಡ್ಮಿಷನ್ ಮಾಡಿಕೊಡ್ತೀನಿ ಅಂತ 3 ವರ್ಷದ್ದು ₹1 ಕೊಡೋದ್ರ ಅಡ್ಮಿಷನ್ ಮಾಡಿಕೊಡ್ತೀನಿ. ಯಾವುದೇ ಸಂಸ್ಥೆ ಇದ್ದರೆ ಅದು ವಸಂತ ನರ್ಸಿಂಗ್ ಕಾಲೇಜ್ ಅನ್ನೋ ಮತ್ತೊಂದು ಸಲ ಹೇಳುತ್ತೆ. ಯಾಕಂದ್ರೆ ಅಷ್ಟೇ ದಾನಿಗಳಾಗಿ ಎಷ್ಟು ಬಡವರು ಬಂದರು ಇರಲಿ, ನಾನು ಸೇವೆ ಕೊಡಲಿಕ್ಕೆ ಅವ್ರನ್ನ ವ್ಯವಸ್ಥೆ ಮಾಡ್ತೀನಿ. ಜೊತೆಯಲ್ಲಿ ಎಷ್ಟೋ ಜನರು ನಾವು ವೈದ್ಯಕೀಯ ಶಿಕ್ಷಣ ಬಗ್ಗೆ ಒಬ್ಬ ವೈದ್ಯನ ಹೇಳಬೇಕು ಅಂದ್ರೆ ಈಗ ಕೋಟಿ ದಾಟಿ ಹೋಗಿದೆ ಅಂತ ಹೇಳ್ತಾ ಇದ್ದೀವಿ. ಕೋಟಿ ದಾಟಿದ್ರು ಅದರಿಂದ
ನೀವು ಏನು ಮಾನವೀಯತೆ ಸಿಗ್ತದೆ ಇದರಿಂದ ಅಂತ ನಾವು ಕೇಳ್ತಾ ಇರ್ತೇವೆ. ಖಂಡಿತವಾಗಿ ನಾವು ಮಾನವತೆ ಏನಾದರೂ ಉಳಿಸಿದ್ದೇ ಆಗಿದ್ರೆ ಇವತ್ತು ಸೇವೆ ಸಲ್ಲಿಸುತ್ತಿರುವ ಈ ಕೋವಿಡ್ ಅಲ್ಲಿ ಎಷ್ಟೋ ಪ್ರಾಣಗಳನ್ನು ಉಳಿಸಿದ್ದು ಹೆಮ್ಮೆ ಯಾರಿಗಾದರೂ ಸಿಕ್ಕಿದೆ ಅಂದರೆ ಈ ವೈದ್ಯಕೀಯ ವಿಭಾಗಕ್ಕೆ ಮೊದಲು ಸಿಕ್ಕಿದೆ ಅನ್ನೋ ಮಾತನ್ನು ಪರಿಗಣಿಸಲಿಕ್ಕೆ ಬಯಸ್ತೇವೆ. ವಿಶೇಷವಾಗಿ ಈ ಚೆನ್ನಮ್ಮ ಅಕ್ಕವರು ಎಷ್ಟು ನಡೆದು ಬಂದ ದಾರಿ ಹೇಗಿದೆ ಅಂದರೆ ಕಲ್ಲು ಮೂರುಗಳನ್ನು ದಾಟಿ ಈಗಾಗಲೇ ದೀನ ದಲಿತ ಎಲ್ಲ ವರ್ಗವನ್ನು ಪೋಷಿಸುತ್ತಾ ಬಂದಂತ ಮಹಿಳೆ ಡಾಕ್ಟರ್ ಚೆನ್ನಮ್ಮ. ಅದಕ್ಕೆ ಕರ್ನಾಟಕದ ಯಾವ ವಿಶ್ವವಿದ್ಯಾಲಯವನ್ನು ನೀಡುವಂತ ಗೌರವ ಡಾಕ್ಟರೇಟ್ ನಮ್ಮ ಪೂಜ್ಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಅವರನ್ನು ಕರೆದು ಗೌರವ ಡಾಕ್ಟರೇಟ್ ನೀಡಿದ್ದು ನಿಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಆಗಿದೆ ನಾನು ಹೇಳಕ್ ಬಯಸ್ತೀನಿ. ಅದಕ್ಕೆ ನಾವು ಶರಣಬಸವೇಶ್ವರ ವಿಶ್ವವಿದ್ಯಾಲಯಕ್ಕೆ ಶಿರಾಗಿರ್ತೀವಿ ಅಂತ ನಮ್ಮ ಮಾತನ್ನು ಇಲ್ಲಿ ನಾವು ಪುನರುಚ್ಚರಿಸಿ ಬಯಸ್ತೀವಿ. ನಾವು ಏನನ್ನಾದರೂ ಸಾಧಿಸಬೇಕು ಅಂತ ನಾವು ಹೊರಡ್ತೀವಿ ಎಷ್ಟೋ ಸಲ. ಆದರೆ ನಿಮ್ಮ ಜೀವನದಲ್ಲಿ ಏನನ್ನು ಸಾಧಿಸಬೇಕು ಎನ್ನುವ ಹಂಬಲ ನಿಮಗಿದ್ದರೆ ಮೊದಲು ನಿಮ್ಮ ತಂದೆ ತಾಯಿಯನ್ನು ಅವರ ಜೀವಿತದ ಅವಧಿಯಲ್ಲಿಯೂ ಅವರು ನಿಮ್ಮಿಂದ ಯಾವತ್ತೂ ಕಣ್ಣೀರು ಹಾಕದಂತೆ ನೋಡಿಕೊಳ್ಳಿ. ಇದಕ್ಕಿಂತಲೂ ಮಹತ್ವವಾದ ಸಾಧನೆ ಜೀವನದಲ್ಲಿ ಯಾವುದು ಇಲ್ಲ ಅನ್ನೋ ಮಾತನ್ನು ನಿಮ್ಮ ಜೊತೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಈ ಒಂದು ದಿನ ಎಷ್ಟು ಡಾಕ್ಟರ್ ಚೆನ್ನಮ್ಮ ಡಾಕ್ಟರೇಟ್ ಅವಾರ್ಡ್ ತಗೊಳ್ಳೋದಕ್ಕೆ ಖಂಡಿತವಾಗಿ ನಾವೆಲ್ಲರೂ ಪ್ರಶಂಸಿಸ್ತೀವಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಇವತ್ತು ಸಾಕಾರ ಆಗಿದೆ ಅಂತ ನಾನು ಹೇಳಕ್ ಬಯಸಿ ನನ್ನ ಮಾತಿಗೆ ಮಂಗಳಾರತಿ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಂತರ ಕೆಕೆಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ರಾಚಪ್ಪ ಮಾತನಾಡಿದರು. ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶ್ರೀ ಬಸವರಾಜ ದೇಶಮುಖ್ ಸರ್ ಅವರೇ ಮತ್ತು ಮಡಳಪ್ಪ ನಾಗರಗೌಡ ಸರ್ ಅವರೇ ಮತ್ತು ಪ್ರೊಫೆಸರ್ ಎಚ್ ಪೋತೆ ಸರ್ ಅವರೇ, ಅಂಬಾಗ ರುದ್ರವಾಡಿ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಚಿನ್ನಮ್ಮ ಚಂದ್ರಕಾಂತ್ ಗದ್ದಿಗೆ ಅವರೇ ಮತ್ತು ಚಂದ್ರಕಾಂತ್ ಗದ್ದಿಗೆ ಅವರೇ ಮತ್ತು ಅವರ ಪುತ್ರಿಯಾಗಿರುವಂಥ ಡಾಕ್ಟರ್ ಬಿ ಆರ್ ಗದ್ದಿಗೆ ಮೋದಿ ಅವರೇ, ಅವರ ಅಡಿಯಾಗಿರ್ತಕ್ಕಂಥ ಅನ್ಮೋಲ್ ಮೋದಿ ಅವರೇ ಮತ್ತು ಸೇಡದವರು ಶಾಂತಪ್ಪ ಸಂಗಾವಿ ಅವರೇ ಮತ್ತು ಗುಲಾಬ ದೊಡ್ಡಯ್ಯ ಅವರೇ ಮತ್ತು ಸುಳ್ಳಾತ್ ಅವರೇ, ಲಿಂಗಪ್ಪ ಅವರೇ, ಸಿದ್ದರಾಮಪ್ಪ ರಂಜೋಳ ಅವರೇ, ಶಿವರಾಯ ದೊಡ್ಡಮನೆ ಅವರೇ, ವಿಠಲ್ ಧರ್ಮಕಾರ ಅವರೇ, ಪ್ರಶಾಂತ್ ಎಸ್ ಗದ್ದಿಗೆ ಅವರೇ. ಬಹುಶಃ ರುದ್ರವಾಡಿ ನಾನು ಈಗ ಮಾತಾಡಿದ್ದು ಕೇಳಿಸ್ಕೊಂಡೆ. ನಾನು ಬೀದರ್ನಲ್ಲಿ ವಸಂತ ಕಾಲೇಜಿಗೆ ಕಾರ್ಯಕ್ರಮದಲ್ಲಿ ಹೋಗಿದ್ದೇನೆ. ನನ್ನನ್ನು ಕರೆಸಿದ್ದವರು ಚಂದ್ರಕಾಂತ್ ಗದ್ದಿಗೆ ಅವರು. ಆ ಕಾಲೇಜ್ ನೋಡಿ ನನಗೆ ದಿಗ್ಭ್ರಮೆ ಆಯಿತು. ಇಷ್ಟೊಂದು ಡೆವಲಪ್ ಆಗಿದೆ, ಇಷ್ಟೊಂದು ಅಚ್ಚುಕಟ್ಟಾಗಿ ಆಧುನಿಕ ಒಂದು ರೀತಿಯಲ್ಲಿ ಡೆವಲಪ್ ಆಗಿರೋದು ಬಹಳ ಖುಷಿ ಆಯಿತು. ಯಾಕಂತಂದ್ರೆ ಒಬ್ಬ ಹಿಂದುಳಿದ ಅಥವಾ ಪರಿಶಿಷ್ಟ ಜಾತಿ ವರ್ಗದವರು ಈ ರೀತಿಯಲ್ಲಿ ಮುಂದೆ ಬಂದಾಗ ನನಗೆ ಎಲ್ಲೋ ಒಂದು ಕಡೆ ಅಂತರಾಳದಲ್ಲಿ ಬಹಳ ಖುಷಿ ಆಯಿತು ಅಂದ್ಕೊಂಡಿದ್ದು. ಎಲ್ಲರೂ ನಮ್ಮ ಬಸವರಾಜ ದೇಶಮುಖ್ ಸರ್ ಅವರು ಹೇಳುವರು ಅದು ನೋಡಿ ಅವರು ಶ್ರೀಮತಿ ಚಿನ್ನಮ್ಮ ಗದ್ದಿಗೆ ಮೇಡಮ್ ಅವರಿಗೆ ಡಾಕ್ಟರೇಟ್ ಪದವಿ ಕೊಟ್ಟಿದ್ದು ಬಹಳ ಅರ್ಥಗರ್ಭಿತವಾಗಿದೆ. ಬಹಳ ಒಂದು ಅರ್ಥಗರ್ಭಿತ. ಮೇಡಮ್ ಅವರು ಬಹಳ ಸೈಲೆಂಟ್ ಆಗಿದ್ದು ಅವರು ನಮ್ಮ ಮೇಡಮ್ ಅವರು ಅಲ್ಲೇ ಕಾಲೇಜಿನಲ್ಲಿ ಪ್ರಚಾರ ಮಾಡಿಸಿದ್ದು. ಇಷ್ಟೊಂದು ಪದವಿ ಪಡೆದಿದ್ದು ನಮ್ಗೆ ಯಾಕೆ ಹೇಳಿಲ್ಲ ಅಂತಂದ್ರು. ಯಾಕಂದ್ರೆ ಗದ್ದಿಗೆ ಅವರು ನಮ್ಗೆ ಬಹಳ ಒಡನಾಟ. KSRTC ಯಾವಾಗಲೂ KSRTC ಸಂಘದ ಅಧ್ಯಕ್ಷರು ಕೂಡ ಅವರು. ಹಾಗಾಗಿ ಎಲ್ಲೋ ಒಂದು ನರ್ಸಿಂಗ್ ಕಾಲೇಜಿನಲ್ಲಿ ಅವರು ಮೌನ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಮೌನ ಕ್ರಾಂತಿಗೆ ಅವರ ಚಂದ್ರಕಾಂತ್ ಗದ್ದಿಗೆ ಅವರು ಮತ್ತು ಅವರ ಶ್ರೀಮತಿ ಅವರು ಕಾರಣಕರ್ತರು. ಹಾಗೆ ಮುಂದಿನ ದಿನಗಳಲ್ಲಿ ಸಂಘವಿಶ್ವೇಶ್ವರ ವಿದ್ಯಾಸಂಸ್ಥೆಯಂತೆ ಅವರು ಕೂಡ ಬೆಳೆಯಲ್ಲ ಅಂತ ನಾನು ಆಶಿಸುತ್ತಾ
ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ. ಯಾಕಂದರೆ ಸ್ವಾಮೀಜಿಗಳು ನಮಗಿಂತ ತಿಳಿದವರಿದ್ದಾರೆ. ಅವರು ಯೂಟ್ಯೂಬ್ನಲ್ಲಿ ಬೇರೆ ರೀತಿಯಲ್ಲಿ ನಾವು ಕೇಳಲ್ಬಿಟ್ಟಿವಿ ಅವ್ರ ಮಾತುಗಳು. ಹಾಗಾಗಿ ಇಂಥ ದೊಡ್ಡ ವ್ಯಕ್ತಿಗಳು ಮಧ್ಯದಲ್ಲಿ ನಾವು ಮಾತಾಡೋದು ಸರಿ ಕಾಣಿಸುವುದಿಲ್ಲ ಹೆಚ್ಚಿಗೆ. ಹಾಗಾಗಿ ನಾವು ತಡವಾಗಿ ಇನ್ನೊಂದು ಯಾವುದೋ ಒಂದು ಕಾರ್ಯಕ್ರಮ ಇತ್ತು, ನಮ್ಮ ಸ್ನೇಹಿತರ ಕಾರ್ಯಕ್ರಮ, ಅದು ಸಂಗೀತ ಕಾರ್ಯಕ್ರಮ ಕಂಪಲ್ಸರಿ ಬರಬೇಕಾಗಿತ್ತು, ಹೋಗಬೇಕಾಯಿತು. ಈ ದೊಡ್ಡವರು ಭಾಗವಹಿಸಿದ್ರಲ್ಲಿ ನಂದೇ ಬರ್ತಿರೋದು ಗೊತ್ತಿತ್ತು ನನಗೆ. ಹಾಗಾಗಿ ಚಂದ್ರಕಾಂತ್ ಗದ್ದಿಯವರು ಬಹಳ ಆತ್ಮೀಯರು. ಅವರು ಉನ್ನತ ಸ್ಥಾನದಲ್ಲಿ ಬೆಳೀಲಿ ಮತ್ತು ಕೆಲವು ಸೀಟ್ಗಳು ಕೂಡ ಉಚಿತವಾಗಿ ನರ್ಸಿಂಗ್ ಕಾಲೇಜಿನಲ್ಲಿ ಕೊಡುತ್ತಿರುವುದು ಕೂಡ ಅವರು ಹೇಳ್ತಾ ಇದ್ದಾರೆ. ಬಡವರಿಗೆ ರಿಸರ್ವ್ ಇಟ್ಟಿದ್ದಾರೆ ಬಡವರಿಗೆ. ಮತ್ತು ಇಲ್ಲಿ ಗುಲ್ಬರ್ಗದಲ್ಲಿ ಕೂಡ ಕಾಲೇಜ್ ಇದೆ. ಬೆಂಗಳೂರಿನಲ್ಲಿ ಅವರ ಹಳೆಯ ಮತ್ತು ಮಗಳು ಒಂದು ಆಸ್ಪತ್ರೆ ಕೂಡ ಇದೆ ಅವರದ್ದು. ಹಾಗಾಗಿ 100-200 ಕೋಟಿ ಆಸ್ತಿ ಉಳ್ಳವರು ಅವರು ಚಂದ್ರಕಾಂತ್ ಗದ್ದಿಗೆ ಅವರು. ನಮ್ಮ ಸೆಳವು ತಾಲೂಕಿನವರು. ಹಾಗಾಗಿ ನಮ್ಮ ಸಂಗಪ್ಪ ಬಂದಿದ್ದಾರೆ. ಹಾಗಾಗಿ ಅವರ ಊರು ಇರುವುದರಿಂದ ಮೀನಾಬಳಿ ಇರುವುದರಿಂದ ಅವರು ಬಂದಿದ್ದಾರೆ. ಹಾಗಾಗಿ ಮೇಡಮ್ ಅವರು ಈ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಉನ್ನತ ಒಂದು ಮಟ್ಟಕ್ಕೆ ಹೋಗಲಿ, ಬೆಳೀಲಿ ಮತ್ತು ಏನು ಧ್ವನಿಯಿಲ್ಲದವರ ಒಂದು ವರ್ಗಕ್ಕೆ ಶಿಕ್ಷಣವನ್ನು ಕೊಡಲಿ. ಶಿಕ್ಷಣವನ್ನು ದೇವಾಲಯಗಳಿಗಿಂತ ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಲಿ. ಅಂತವಾಗ ನಮ್ಮ ದೇಶದ ಅಭಿವೃದ್ಧಿ ಸಾರ್ಥಕವಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಯಾಕಂತಂದ್ರೆ ಶಿಕ್ಷಣ ಸಂಸ್ಥೆಗಳು ಇಲ್ಲದಿದ್ದರೆ ನಾವು ಏನು ಮಾಡೋದಕ್ಕಾಗುವುದಿಲ್ಲ. ಉಚಿತವಾಗಿ ಶಿಕ್ಷಣ ಬೇರೆ ದೇಶಗಳಲ್ಲಿ ಉಚಿತ ಒಂದು ಶಿಕ್ಷಣ ಇದೆ, ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕೂಡ ಉಚಿತ ಶಿಕ್ಷಣ ಒಟ್ಟು ಟೈಮ್ ಇದೆ. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿಗೆ ಒಂದು ಒತ್ತನ್ನು ನೀಡಿರುವ ಈ ಒಂದು ದಂಪತಿಗಳಿಗೆ ಮುಂದಿನ ದಿನಗಳಲ್ಲಿ ಶುಭವಾಗಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜಯ ಜಯ ಕರ್ನಾಟಕ. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಾಂತಪ್ಪ ಸಂಗಾವಿ ಅವರು ಮಾತನಾಡಿದರು. ತಾಯಂದಿರೇ ಮತ್ತು ಸೋದರ ಸೋದರಿ ಮತ್ತು ಗದ್ದಿಗೆಯವರ ಅಭಿಮಾನಿ ಬಂಧು ಮಿತ್ರರೇ, ಚಂದ್ರಕಾಂತ್ ಗದ್ದಿಯವರ ಪತ್ನಿಯವರಂಥ ಶ್ರೀಮತಿ ಚೆನ್ನಮ್ಮ ಚಂದ್ರಕಾಂತ್ ಗದ್ದಿಯವರು ನಾವು 77-78ರಲ್ಲಿ ಜಡ್ಪಿ ಅವಾಗ ಹಿಡಿದು ಅವರ ಒಂದು ಶ್ರಮ, ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿರುವಾಗ ಮುಂದೆ ಅವರು ಒಂದು ಈ ಏನಪ್ಪ ಅಂದರೆ ಇವತ್ತು ನರ್ಸಿಂಗ್ ಸ್ಕೂಲ್ ಆಗಬೇಕಾದ್ರೆ ಅವಾಗೇ ನಾನು ಅನಿಸ್ಬೇಕಾಗ್ತದೆ. ನಮ್ಮ ನಮ್ಮ ತಲಕೂರು ಹಾಬಳ ಮಂತ್ರಿಗಳಾದಂಥ ಆಗಿನ ದಿವಂಗತ ನಮ್ಮ ಬಿ ಶಿವಣ್ಣನವರು ಚಂದ್ರಕಾಂತ್ ಪಾಪ ಒಳ್ಳೆ ಅವರು ಹೋಗಿ ಅವತ್ತು ಅವ್ರು ಪರ್ಮಿಷನ್ ಕೊಟ್ಟರು. ಇವತ್ತು ಅವ್ರನ್ನ ನೆನೆಸ್ಬೇಕಾಗ್ತದೆ ನಮ್ಮ ಬಿ ಶಿವಣ್ಣ ಸರ್. ಅವ್ರು ಮೆಡಿಕಲ್ ಎಜುಕೇಷನ್ ಇಷ್ಟ ಇದ್ದರು. ನಾನು ಅವ್ರ ಸೋಷಿಯಲ್ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಇದ್ದೆ. ಅವ್ರು ಬಂದಾಗ ನಮ್ಮ ಕರ್ಕೊಂಡು ಹಾಸ್ಪಿಟಲ್ ಎಲ್ಲ ಹೋಗ್ತಿದ್ದೆ. ನಾವು ಭಾಳ ಒಳ್ಳೆಯ ಒಂದು ಮೃದು ಸಭಾದರು. ಯಾವ ಥರ ಇವತ್ತು ನಮ್ಮ ಡಾಕ್ಟರ್ ಶಂಕರನಾಥ್ ಪಾಟೀಲರು ಎಲ್ಲರೂ ಬರ್ತಾರೆ, ಅದೇ ಥರ ಅವರು ಶಿವಣ್ಣನವರು ಇಷ್ಟ ಬಂದಿಲ್ಲ, ಭಾಳ ಸರಳ ವ್ಯಕ್ತಿ ಅವರು. ಇವ್ರ ತಂದೆಯವರು ಮಾಜಪ್ಪ ಗದ್ದಿಯವರು ನಮ್ಮ ರಿಲೇಷನ್ ಮಾಮ. ನಾವು ಸಣ್ಣರಿದ್ದೆವು 80-88 ಅವಾಗೆಲ್ಲ ನಮ್ಗೆ ಹಳೆದೇವರು ಮೊದಲು ಬರ್ತಿರು. ಅವ್ರೇನು ಮಾತ್ರ ಭವಿಷ್ಯ ಹೇಳ್ತಿದ್ರು, ಪಂಚಾಂಗ ಮಾಡ್ತಿದ್ರು, ಇದು ಹಿಂಗಾಗ್ತದೆ ಅಂತ ಹೇಳ್ತಿದ್ರು. ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಕೋಟದ ಸ್ವಾಮಿಗಳಾದಂಥ ಮಾದೇಸ್ವಾಮಿಯವರ ನೇತೃತ್ವದಲ್ಲಿ ಅವತ್ತು ಎಲ್ಲ ಹಳ್ಳಿ ಬರ್ತಿದ್ರು. ಆಗಿನ ಅವರ ಒಂದು ಇದರಲ್ಲಿ ಬೆಳೆದು ಅದೇ ಒಂದು ಶಿವಯೋಗಿ ಸ್ವಾಮಿ ಶಿಕ್ಷಣ ಸಂಸ್ಥೆ ಅಂತ ಗದ್ದಿಗೆ ಚಂದ್ರಕಾಂತ್ ಅವರು ರಿಜಿಸ್ಟ್ರೇಷನ್ ಮಾಡಿದ್ರು. ಭಾಳ ಹೇಳ್ತಾ ಹೋದ್ರೆ ಸಮಯ ಆಗ್ತದೆ, ಅದಕ್ಕೆ ನಾನು ಶಾರ್ಟ್ ಕಟ್ಟಲ್ಲಿ ಹೇಳ್ತೀನಿ. ಅವರ ಒಂದು ಶ್ರಮ ಆ ಜಾಬ್ ಮಾಡ್ತಾ KSRTCಯಲ್ಲಿ ಇಂಡಿಯನ್ನಲ್ಲಿ ಅವಾಗ ಅಧ್ಯಕ್ಷನಾಗಿ ಇವತ್ತು 9 ಜಿಲ್ಲೆಗಳ ಒಂದು KRTC ಇವತ್ತು ಅಧ್ಯಕ್ಷ ಇದ್ದಾನೆ. ಜೊತೆಯಲ್ಲಿ ಚೆನ್ನಮ್ಮನವರ ಒಂದು ಯಾಕಂದರೆ ಯಾವುದೇ ಒಬ್ಬ ಪುರುಷನ ಹಿಂದೆ ಒಬ್ಬ ಸ್ತ್ರೀಯರ ಒಂದು ಸಹಾಯ ಭಾಳ ಇಂಪಾರ್ಟೆಂಟ್ ಮೊದಲನೇ. ಅದಕ್ಕೆ ನಾವೇನಪ್ಪ ಅಂದ್ರೆ ಇವತ್ತು ಅವರಿಗೆ ಚೆನ್ನಮ್ಮನಿಗೂ ಇವತ್ತು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಇವತ್ತು ಡಾಕ್ಟರ್ ಚೆನ್ನಮ್ಮನವರಿಗೆ ಏನಪ್ಪ ಡಾಕ್ಟರೇಟ್ ಶರಣ ಬಸವೇಶ್ವರ VSR ಕೊಟ್ಟಿದ್ದಾರೆ. ಅದಕ್ಕೇನಪ್ಪ ಎಲ್ಲ ಸಮಸ್ತರ ಜನರ ಪರವಾಗಿ, ನಮ್ಮ ತಾಲೂಕಿನ ಪರವಾಗಿ, ಅವರ ಮನೆಯವರ ಪರವಾಗಿ ಇವತ್ತೇನಪ್ಪ ಅಂದ್ರೆ ಮಾನ್ಯ ಸರ್ವಸಾಪರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಇವತ್ತು ಗದ್ದಿಗೆ ನಮ್ಮ ಶ್ರೀಮತಿ ಚೆನ್ನಮ್ಮ ಗದ್ದಿಗೆಯವರು ತಾವು ಸ್ವತಃ ಎಲ್ಲ ಪ್ರತಿಯೊಂದು ಇವತ್ತು ಬೀದರ್, ಆಮೇಲೆ ಗುಲ್ಬರ್ಗ, ಬೆಂಗಳೂರು ಎಲ್ಲ ಕಾಲೇಜುಗಳನ್ನು ನೋಡುತ್ತಾ ಜೊತೆಯಲ್ಲಿ ತಮ್ಮ ಸಂಸಾರ ನೋಡುತ್ತಾ ಅವ್ರ ಮಗಳನ್ನು ಇವತ್ತು ಡಾಕ್ಟರ್ ಮಾಡಿದರೆ. ಅವರು MD ಇವತ್ತು ಇಲ್ಲಿ ಗೊತ್ತಿದ್ದಾರೆ, ಪ್ರಿಯಾ ಗದ್ದಿಗೆಯವರು. ಅದಕ್ಕೇನಪ್ಪ ಅಂದರೆ ಮಾದೇವರು ಆಗ ಭಾಳ ಹೋರಾಟ ಮಾಡ್ತಾರೆ. ನಮ್ಮ ಡಾಕ್ಟರ್ ಹೇಳಿದ್ರು, ಅವರು ಸುಮಾರು 15 ವರ್ಷ ಹಿಡಿದು ಆ ಬ್ಯಾರೇಜ್ ಕಂಪ್ನಿ ಸಲುವಾಗಿ ಇವತ್ತು ಖರ್ಗೆ ಸಾಹೇಬರಿಗೆ ಮನವಿ ಮಾಡಿದ್ರು, ಓಡಾಡಿ ಆಖರಿಗೆ ಅದು ಇವತ್ತೇನಪ್ಪ ಅಂದ್ರೆ ಆ ಬ್ರಿಡ್ಜ್ ಇವತ್ತು ಕಾಗಿಡ ನದಿ ಮೇಲೆ ಆಗಿದೆ. ಸಾಕಷ್ಟು ಶ್ರೀರಂಗ ಕಾಲದಲ್ಲಿ ಅವ್ರ ತಂದೆಯವರ ಶ್ರಮನೂ ಬಾಳಿದೆ. ಅದ್ರ ಜೊತೆಯಲ್ಲಿ ನಮ್ಮ ತಂದೆಯವರ ಕಾಶಪ್ಪ ಅವರು ಎಲ್ಲ ನಮ್ಮ ಶ್ರೀರಂಗ ದೂಳಪ್ಪನ ತಂದೆಯವರು ಎಲ್ಲರೂ ಒಟ್ಟಿಗೆ ಅವರಿಗೆ ಬಂದು ಇವತ್ತು ಚಂದ್ರಕಾಂತ್ ಸರಳ ವ್ಯಕ್ತಿ. ಇಷ್ಟೆಲ್ಲ ದುಡ್ಡಿದ್ರು ನಮ್ಮಲ್ಲಿ ಏನೋ ಸ್ವಲ್ಪ ದುಡ್ಡು ಬಂದು ಕೂಡ ನಾವೆಲ್ಲ ಭಾರಿ ಅಂತ ಯಾರಿಗೆ ಅಂತ ತಗೊಲ್ಲ ನಾವು
ಬಟ್ ಹಂಗಲ್ಲ ಅವ ಎಷ್ಟೇ ಇವತ್ತು ಸುಮಾರು ಇಲ್ಲ ಅಂತಂದ್ರೆ ಅವ್ನು ಅದು ದುಡ್ಡು ಹೇಳೋದು ಬೇಡ ಅವ್ನು ಜನರನ್ನು ಗಳಿಸಿದಾನೆ ಜೊತೆಯಲ್ಲಿ ಎಲ್ಲರೂ ದಾನಿನೂ ಆಗಿದ್ದಾನೆ. ಈಗ ದೊಳಪರು ಹೇಳಿದ್ರಲ್ಲ ಈ ಮೀನಾಡಿದ್ರೆ ಸುಮಾರು ಬಂದು 8 ಲಕ್ಷ ರೂಪಾಯಿ ಮೂರ್ತಿ ಮತ್ತು ಅದಕ್ಕೆ ಏನು ಬೇಕಾದ್ರೂ ಒಪ್ಕೊಂತಾನೆ. ಯಾರೇ ಬಂದು ಹೋಗಿ ಏನಕ್ಕೆ ಕೇಳಿದ್ರು ಇವತ್ತು ಹೇಳಂಗಿಲ್ಲ, ಯಾರಿಗೆ ಕೊಟ್ಟಿರೋದು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತು ಬಿಡಲ್ಲ ಅಂತ ಒಬ್ಬ ವ್ಯಕ್ತಿ ಇವತ್ತು ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲೆಲ್ಲ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಎಲ್ಲರಲ್ಲಿ ಹೋಗ್ಕೊಳ್ತಾನೆ. ಬರೇ ಬುದ್ಧ ಬಸವ ಅಂಬೇಡ್ಕರ್ ಅಂತಲ್ಲ, ಇವತ್ತು ಎಲ್ಲ ದೇವರು ನಮಸ್ತಾನ ಎಲ್ಲರೂ ನಮಸ್ತಾನ. ಜೊತೆಯಲ್ಲಿ ಮೊದಲೇ ಪ್ರೀತಿ ಏನಪ್ಪ ಅಂದ್ರೆ ನಮ್ಮ ಜನರುಗಳೇ ನಮ್ಮ ಹಿಂದೂಗಳು. ಯಾಕಂದ್ರೆ ತಂದೆ ತಾಯಿ 4 ಮಕ್ಕಳು ಹೆಂಗೆ ಮೊದಲೇ ಮಂದಿ ಪ್ರೀತಿ ಜಾಸ್ತಿ ಇರ್ತದೆ, ಹಂಗೆ ಅವನ ಪ್ರೀತಿ ಇದ್ದೇ ಇರ್ತದ. ಅದಕ್ಕೆ ಅದು ಒಳ್ಳೇದಾಗಲಿ, ಆ ದೇವರು ಒಳ್ಳೇದು ಮಾಡಿ. ಇವತ್ತೇನಪ್ಪ ಅಂದ್ರೆ ಡಾಕ್ಟರ್ ಚೆನ್ನಮ್ಮರಿಗೆ ಇವತ್ತು ಡಾಕ್ಟರೇಟ್ ಕೊಟ್ಟಿದಾರ, ನಮಗೆಲ್ಲ ಭಾಳ ಸಂತೋಷವಾಗಿದೆ. ಇನ್ನೂ ಹೆಚ್ಚಿಗೆ ಅವರು ಈ ಭಾಗದಲ್ಲಿ ಕೆಲಸ ಮಾಡಿ ಇವತ್ತು ಬಡ ಮಕ್ಕಳಿಗೂ ಸಹಾಯ ಮಾಡ್ತಾರ ಮಾಡೋ ವ್ಯಕ್ತಿಗಳಾಗಿದ್ದಾರೆ. ಅದಕ್ಕೆ ಏನಪ್ಪ ಅಂದ್ರೆ ಅವ್ರಿಗೆ ಯಶಸ್ಸಾಗಿ ಇನ್ನೂ ಹೆಚ್ಚಿಗೆ ಚಂದ್ರಕಾಂತ ಮುಂದೋಗ್ಲಿ. ಒಂದೇ ಒಂದು ಚಂದ್ರಕಾಂತ್ ಎಲ್ಲ ಆಗ್ಯಾವ, ರೊಕ್ಕದ ಎಲ್ಲದ ಮಕ್ಕಳವ ಡಾಕ್ಟರ್ ಒಳ್ಳೇದ. ಅವ್ನ ಆಸೆ ಏನಪ್ಪ ಅಂದ್ರೆ ಏನಾದ್ರು ಕರ್ನಾಟಕ ಸರ್ಕಾರದ ಏನು ಆಗ್ಬೇಕಂತ ನಾವು ಇವತ್ತು ಯಾವುದೇ ಒಂದು ಅವ್ನ ಆಸೆ ಅದ. ಏನಪ್ಪ ಅಂದ್ರೆ ಇವತ್ತು ನಮ್ಮ ಸ್ವಾಮಿಗಳಂತ ನಾಲ್ಕು ಸ್ವಾಮಿಗಳಿದ್ದಾರೆ, ಅವರು ಒಂದು ಇವತ್ತು ನೇತೃತ್ವದಲ್ಲಿ ಇವತ್ತು ಅವರು ಈ ಕಾರ್ಯಕ್ರಮ ಇಟ್ಕೊಂಡಾರ. ಆ ಒಂದು ಇವತ್ತು ನಂಜುನ ಸ್ವಾಮಿಗಳು ನಾನಪ್ಪ ಸ್ವಾಮಿಗಳು ಎಲ್ಲ ಒಂದು ಗುರುಗಳ ಆಶೀರ್ವಾದ ನಿಮ್ಮ ಹಿರಿಯರ ಆಶೀರ್ವಾದದಿಂದ ಚಂದ್ರಕಾಂತ್ ಗದ್ದಿ ಅವರು ಮುಂದೆ ಏನಾದರೂ ಒಂದು ಒಳ್ಳೆ ಹುದ್ದೆಗೆ ಅವ್ರನ್ನು ಹೋಗ್ತಾರೆ. ಸರ್ಕಾರದಲ್ಲಿ ಏನಾದರೂ ಅಧಿಕಾರ ಆಗಲಿ ಸಿಗಲಿ ಅಂತ ಬುದ್ಧ ಬಸವಣ್ಣನ ಆಶೀರ್ವಾದ ವಿನಂತಿ ಮಾಡ್ಕೊಳ್ತಾ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಕಾರ್ಯಕ್ರಮ ಯಶಸ್ವಿಯಾಗಲಿ, ಈ ಕಾರ್ಯಕ್ರಮ ಶುಭ ಕೋರ್ತಾ ನನ್ನ ಮಾತಿಗೆ ವಿವರಣೆ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೀದರ್ನ ವಸಂತ ನರ್ಸಿಂಗ್ ಕಾಲೇಜಿನ ಉಪಪ್ರಾಂಶುಪಾಲರು ಮಾತನಾಡಿದರು. Dear colleagues, cherished parents, and my beloved students, and all my friends and family members. So I am very happy to stand here on the dais to say a few words about our respected principal, Professor Dr. Chinnamma Gadge ma'am. She is not only the principal, but she is the mother of our institution. And I am proud to say that I am a first batch student of Vasanta College of Nursing, Bidar, and now I am the vice principal of the same institution. It gives a proud courage for me to stand in front of her, being her son, being her staff. So, with profound honor and grateful, heartful attitude, I, Professor Dr. Dinesh Sukumar Magalkar, stand before you today to commemorate a remarkable journey, a journey distinguished by vision, determination, and unwavering commitment to educational excellence. As we resemble here, we embark upon a momentous occasion to acknowledge and celebrate the exceptional success of our esteemed luminary, the Florence Nightingale of North Karnataka region, Professor Dr. Chinnamma Gadge. So today we recognize not only her individual achievements, but also the extraordinary impact she has made on our collectively journey towards excellence. So let me narrate a beautiful life story of my boss. Once upon a time, in the quaint village Deshmukh Vadgaon, on the 25th of March 1960, a beacon of light entered the world. Her name was Professor Chinnamma Chandrakant Gadge. She is the third child of Timothy Mitra, destined to leave an ineligible mark on the landscape of education and healthcare. Her journey began in the nurturing environs of the Methodist Girls Hostel, where she embarked on her educational voyage at the Methodist Mission School in Bidar. Little did she know that these humble beginnings would show the seeds of her remarkable legacy. In 1980, she set sail towards her dreams, enrolling in Diploma in General Nursing Program in Government School of Nursing, Gulbarga. 3 years later, she done the mantle of staff nurse at the Government Hospital in Bidar, marking the onset of her professional journey. It was during this time, in 1983, that she found her lifelong companion in Sri Chandrakant Mahadevappa Gadge.
couple ventured forth, founding the Sri Shivlinga Vidyavardhana Education Society, a testament to their shared commitment to education and service. In 1995, they etched history by establishing the Junior Nursing College in Bidar with an unprecedented intake of 150 students, a pioneering feat that remains unmatched to this day. She has completed her post-BSc nursing from Government College of Nursing, Bangalore, and she has done her post-graduation from Navodaya College of Nursing, Raichur, and she done her PhD in nursing with medical surgical nursing specialty from CMJMU Kanpur University in 2015. So there was a saga of expansion and enlightenment as they nurtured a myriad of institutions under the umbrella of the Sri Shivlinga Vidyavardhana Education Society. From nursing colleges to law schools, primary education, pharmaceutical endeavors, their footprint spanned across dominance, touching countless lives along the way. Certainly here on the list, institutions under the esteemed leadership of Dr. Chandrakant and Dr. Chinnamma Gadgiji, Srimati MCs, Vasanta School and College of Nursing, Bidar, Srimati Vasanta School and College of Nursing, Gulbarga, Golden School of Nursing, Bidar, Popular School of Nursing, Gulbarga, Mother Mary School and College of Nursing, Gulbarga, MG Law College, offering both 3 years and 5 year course in Bidar, Srimati Vasanta DA and BEd College, both in Bidar and Gulbarga, Vasanta PU College. Among these, the dedication and commitment of Dr. Chinnamma Gadgiji to providing quality education and healthcare services across various disciplines and communities. So in the recent year, we have also started Rising Star English Medium School, Rising Star School of Nursing in Bangalore, Radley Diagnostic Center, Mother Mary D Pharmacy College in Kalburgi, Srimati Vasanta D Pharmacy and B Pharmacy College in Bidar. And we have also started with the hospital, name as premised, 70-bedded and OxyLife 50-bedded hospital, both in Gulbarga and Bidar. These all are because of our chairman's hard work in their achievements. Finally come to a conclusion in her achievements, in her life, what she has achieved. She has achieved many positions in the university level, board level. She is a registered nurse and midwife at Karnataka Nursing Council, Bangalore. She is a trained nurses, member of Trained Nurses Association of India, Bangalore, and she is an ex-academic council member, RGHS Bangalore. She is an ad hoc inspector, Indian Nursing Council, New Delhi. She is a board member, KSD NEP Bangalore. She is the ex-vice president in Karnataka State Nursing Council, Bangalore. She is the ex-RGHS Senate member, Rajagopal Institute of Health Science, Bangalore. So these membership reflects Dr. Chinnamma Gadgiji's active involvement and leadership within the nursing and academic communities, further highlighting a commitment to advancing the standards of healthcare and education. I am very proud and thank you one and all. Thanks a lot. ಡಾಕ್ಟರ್ ಚೆನ್ನಮ್ಮ ಚಂದ್ರಕಾಂತ್ ಗದಗಿ ಅವರು ಮಾತನಾಡಿದರು. ಎಲ್ಲ ಆಶೀರ್ವಾದ ಮೇಲೆ ಹಾಜರಾಗಿದ್ದ ಎಲ್ಲ ಮುಖ್ಯಾಧಿಕಾರಿಗಳು, VIPs ಹಾಗೂ ದೂರಿಂದ ಬಂದ ನನ್ನ ಬೀದರ್ ಟ್ಯೂಟರ್ಸ್, ಗುಲ್ಬರ್ಗ ಟ್ಯೂಟರ್ಸ್ ಹಾಗೂ ನಮ್ಮ ಸಂಬಂಧಿಕರು, ಸ್ಟೂಡೆಂಟ್ಸ್ ಎಲ್ಲರಿಗೂ ನಾನು ಆಧಾರವನ್ನು ಕೊಡ್ತೀನಿ. ನನ್ನ ಬಗ್ಗೆ ಬಹಳಷ್ಟು ಎಲ್ಲ ಹೇಳಿದ್ದಾರೆ. ನಾನು ಹೇಳೋಂಥದ್ದು ಏನೂ ಉಳಿದಿಲ್ಲ. ಆದರೂ ನಿಮ್ಗೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ನಾವು ದೊಡ್ಡವರಾಗಬೇಕಾದ್ರೆ ನಮ್ಗೆ ಸುಖವಾಗಿ ನಾವು ಬೆಳೆದಿಲ್ಲ. ಗಂಡ ಹೆಂಡತಿ ಇಬ್ಬರು ಭಾಳ ಕಷ್ಟಪಟ್ಟಿವಿ ನಾವು.
ನಮ್ಮ ಹತ್ರ ದುಡ್ಡಿದ್ರೂ ನಮ್ಗೆ ಊಟ ಸಿಗ್ತಿರ್ಲಿಲ್ಲ. ಆದರೂ ನಾವು ಮಾಡಿದ್ದಕ್ಕೆ ಇದು ಸಕ್ಸಸ್ ಆಗ್ಯದ, ನಾವೊಂದು ಹೆಸರು ಗಳಿಸಿ ನಮಗೆ ತುಂಬ ಹೆಮ್ಮೆ ಇದೆ. ಇನ್ನೊಂದು ಮುಖ್ಯವಾದ, ನಾನು ವಡಗಾಂವ್ನಲ್ಲಿ ಹುಟ್ಟಿದ್ದು ನಮ್ಮ ಡಾಕ್ಟರ್ ಬಸವರಾಜ್ ದೇಶಮುಖ್ ಅವರು ನನ್ನನ್ನು ಗುರುತಿಸಿ ನನಗೊಂದಿಷ್ಟು ಪದವಿ ಕೊಟ್ಟರು ಅಂತೇಳಿ ಅವ್ರಿಗೆ ತುಂಬ ಥ್ಯಾಂಕ್ಸ್. ನೀವು ಬಂದಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾನು ಆಶಿಸ್ತೀನಿ. ಭಂತೆ ಅವರು ಮಾತನಾಡಿದರು. ಗೌರವ ಡಾಕ್ಟರೇಟ್ ಕೊಟ್ಟಿರ್ತಕ್ಕಂಥ ವಿಶ್ವವಿದ್ಯಾಲಯಕ್ಕೆ ನಾನು ಅಭಿನಂದಿಸ್ತೇನೆ, ನಂತರ ಚೆನ್ನಮ್ಮರನ್ನು ವಂದಿಸ್ತೇನೆ. ಆಹಾರರಾದವರನ್ನ ಗುರುತಿಸಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಶರಣರು ದೊಡ್ಡವರು ಅಂತ ಕೇಳಿದ್ದೀನಿ, ಶರಣೀಯರು ದೊಡ್ಡವರು ಅಂತ ಹೇಳ್ತಾರೆ, ಸೂಫಿಗಳು ದೊಡ್ಡವರು ಅಂತ ಹೇಳ್ತಾರೆ, ಸಂತ ದೊಡ್ಡವರು ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ತೀನಿ, ಸಂತಕ್ಕಿಂತ ದೊಡ್ಡದೇನಾಗಿದ್ದರೆ ವಸಂತ ದೊಡ್ಡವರು ದೊಡ್ಡವರು ಅಂತ ಹೇಳ್ತೀನಿ. ವಸಂತ ಸಂಸ್ಥೆ ಈಗ ಅಮ್ಮಗೆ ನಾವು ಶಾಲ್ ಹೊದಿಸ್ಬೇಕು. ಗೌರವ ಡಾಕ್ಟರೇಟ್ ಪಡೆದುಕೊಂಡಿರ್ತಕ್ಕಂಥ ಚಿನ್ನಮ್ಮರನ್ನ ಹೊಂದಿಸ್ಬೇಕು, ಅವರಿಗೆ ಗೌರವಿಸ್ಬೇಕಂತ ಬಿಟ್ಟು ಸಂಘ ನಾವು ಶಾಲ್ ಹೊದಿಸಕ್ಕೆ ಬಂದಿದ್ದೀವಿ. ಆದರೆ ಅವರು ನಮಗೆ ಶಾಲ್ ಹೊದಿಸಿ ಮತ್ತೊಂದು ಭಾರ ಹೆಚ್ಚು ಮಾಡಿ ಬಿಕ್ಕು ಸಂಘಕ್ಕೆ ಒಂದು ವರ್ಷದಿಂದ ದಾನ ಕೊಟ್ಟವರು ಯಾರಾದ್ರೂ ಇದ್ದರೆ ಹೇಳ್ಕೊಟ್ಟಿಲ್ಲ. ಅವರು ನಮ್ಮ ಚಂದ್ರಕಾಂತ್ ಗದ್ದಿಗೇಶ್ ಅವರು ಹೃದಯಪೂರ್ವಕವಾಗಿ ಬಿಕ್ಕು ಸಂಘ ಭಾಳ ಖುಷಿಯಿಂದ ಬಂದಿದ್ದೀವಿ. ಕಾರ್ಯಕ್ರಮ ಪಾಲ್ಗೊಳ್ಬೇಕು, ಅಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮ ವೀಕ್ಷಿಸಬೇಕಂತ ಬಂದೀವಿ. ಆಶ್ವಾಸನ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ವೇದಿಕೆಗೆ ನಾನು ವಂದಿಸ್ತೇನೆ. ವಡಗಾಂವ್ ಗ್ರಾಮದ ಅಲ್ಲಪ್ಪ ಮತ್ತು ತಾಯಿಯಾಗಿರ್ತಕ್ಕಂಥ ಸಂಗಮ ಎಂಥ ಮಗಳಿಗೆ ಜನ್ಮ ಕೊಡ್ತಾರೆ, ತಾಯಿಗೆ ತಂದೆಗೆ ನಾನು ಈ ಸಂದರ್ಭದಲ್ಲಿ ನೆನೆಸ್ತೇನೆ. ಯಾಕಂದರೆ ಅಂಥ ಮಗಳನ್ನು ಕೊಟ್ಟಿರ್ತಕ್ಕಂಥ ಚಿನ್ನಮ್ಮ, ಚಿನ್ನ ದೊಡ್ಡದಂತ ಹೇಳ್ತಾರೆ, ಆದರೆ ಅನ್ನ ದೊಡ್ಡದಂತ ಹೇಳ್ತಾರೆ. ಚಿನ್ನಕ್ಕಿಂತನೂ ಅನ್ನಕ್ಕಿಂತನೂ ದೊಡ್ಡದು ಯಾವುದಂದ್ರೆ ಅಕ್ಷರ ದೊಡ್ಡದು. ಅಕ್ಷರ ಕೊಟ್ಟವ್ರು ಯಾರಂದ್ರೆ ಈ ಸಂಸ್ಥೆ, ವಸಂತ ಸಂಸ್ಥೆ. ಸಾವಿರಾರು ಮಕ್ಕಳಿಗೆ ನೌಕರಿ ಕೊಟ್ಟಿರ್ತಕ್ಕಂಥ ಸಂಸ್ಥೆ, ಸಾವಿರಾರು ಮಕ್ಕಳ ಬದುಕು ಕಟ್ಕೊಟ್ಟಿರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆಗೆ ಶ್ರಮ ವಹಿಸಿ ಹೆಗಲು ಕೊಟ್ಟು ಇಬ್ಬರು ದಂಪತಿಗಳು ದುಡ್ದಾರಲ್ಲ, ಇದು ನನ್ನ ಸಮಾಜದ ಹೆಮ್ಮೆಯ ಒಂದು ಕುಟುಂಬ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಚಂದ್ರಕಾಂತ್ ಗದ್ದಿಗೆ ಅವರಿಗೆ, ಅಮ್ಮ ಚಿನ್ನಮ್ಮನವರಿಗೆ ಉತ್ತ ಆರೋಗ್ಯ ಭಾಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ, ಅವ್ರ ದೀರ್ಘಾಯುಷ್ಯರಾಗಲಿ. ನನ್ನ ಆಯುಷ್ಯ ಚೆನ್ನಮ್ಮವರಿಗೆ, ಚಂದ್ರಕಾಂತ್ ಗದ್ದಿಗೆ ಅವರು ಸಿಗುವಂಥ ಬುದ್ಧನಲ್ಲಿ ಬಿಟ್ಕೊಂಡು ಮಾತಿಗೆ ನಾನು ಕೊಡ್ತೇನೆ. ನಿಮ್ಮೆಲ್ಲರಿಗೆ ವಂದಿಸ್ತೇನೆ, ಅಮ್ಮಗ ಅಭಿನಂದಿಸ್ತೇನೆ. ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಹೇಳೋದ್ರ ಮುಖಾಂತರ, ಅಂದರೆ ಶರಣಬಸಪ್ಪ ಅಪ್ಪ ಸಂಸ್ಥೆ ವಿಶ್ವವಿದ್ಯಾಲಯಕ್ಕೆ ನಾನು ಧನ್ಯವಾದ ಹೇಳೋದ್ರ ಮುಖಾಂತರ ನನ್ನ ಮಾತುಗಳನ್ನು ಕೊಡ್ತೇನೆ. ನಮೋ ಬುದ್ಧಾಯ, ಜೈ ಭೀಮ್, ತಮ್ಮೆಲ್ಲರಿಗೂ ಸನ್ಮಾನವಾಗಿ. ಮೈಸೂರಿನ ಉರಲಿಂಗಪೆದ್ದಿ ಸಂಸ್ಥಾನ ಶಾಖಾ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಮಾತನಾಡಿದರು. ತಥಾಗತ ಗೌತಮ ಬುದ್ಧ ಬೋಧಿಸಪ್ಪ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಸ್ಕಾರ ಮಾಡಿ, ವಿಶ್ವಗುರು ಬಸವೇಶ್ವರನ ಸ್ಮರಣೆ ಮಾಡಿ, ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ್ ಗದ್ದಿಗೆ ಅಭಿನಂದನಾ ಸಮಿತಿ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ್ ಗದ್ದಿಗೆಯವರಿಗೆ ಬೆಳಿಗ್ಗೆಯಿಂದ ತಾವೆಲ್ಲರೂ ಆಸೀನರಾಗಿ ಈ ಭಾಗದ ಸಚಿವರು, ಶಾಸಕರು, ಹಾಗೆ ಪೂಜ್ಯ ಬಿಕ್ಕು ಸಂಘ ಅವರೆಲ್ಲ ಹಿತೈಷಿಗಳು ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ತಂದಿದ್ದಾರೆ. ವೇದಿಕೆ ಮೇಲೆ ಬಿಕ್ಕು ಸಂಘ ಇದೆ, ಹಾಗೆ ವೇದಿಕೆ ಮೇಲೆ ಬಸವರಾಜ್ ದೇಶಮುಖ್ ಅವರು ಕಾರ್ಯದರ್ಶಿಗಳು, ಚನ್ನಬಸವೇಶ್ವರ ವಿದ್ಯಾರ್ಥಿ ಸಂಸ್ಥೆ ಕಲಬುರಗಿಯವರಿದ್ದಾರೆ, ರಾಜಪ್ಪ ಅವರಿದ್ದಾರೆ, ಮಡಿವಾಳಪ್ಪ ನಾಗಾಳಿದ್ದಾರೆ, ಹಾಗೆ ಎಲ್ಲ ವೇದಿಕೆ ಮೇಲಿರ್ತಕ್ಕಂತಹ ವಿದ್ಯಾರ್ಥಿ ಗಣ್ಯರಿಗೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವೆಲ್ಲರಿಗೂ ನಾನು ಜೈ ಭೀಮ್ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಂದರೆ ವಿಶೇಷವಾಗಿ ಎಲ್ಲರೂ ಮಾತಾಡಿದ್ದಾರೆ, ಸಮಯದ ಅಭಾವ ಇರುತ್ತದೆ, ಈಗಾಗಲೇ ಸಮಯ ಆಗ್ತಿದೆ. ಪ್ರೊಫೆಸರ್ ಎಚ್.ಡಿ. ಮೋದಿ ಅವರು ಮಾತಾಡುವಾಗ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಶಿಕ್ಷಣ ಅಂತಕ್ಕಂಥದ್ರ ಬಗ್ಗೆ ಬಹಳಷ್ಟು ಹೆಚ್ಚು ನಾವು ಇಡೀ ದೇಶ, ಇವತ್ತು ಇಡೀ ಜಗತ್ತು ಯಾರ ಕಡೆ ಮುಖ ಮಾಡ್ತಾ ಇದೆ. ಈ ದೇಶದಲ್ಲಿ ಬೇಕಾದಷ್ಟು ಜನ ಹುಟ್ಟಿದ್ದಾರೆ, ಬೇಕಾದಷ್ಟು ಜನ ಹೋಗಿದ್ದಾರೆ, ಆದರೆ 198 ರಾಷ್ಟ್ರಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡೆ ಯಾಕೆ ಮುಖ ಮಾಡ್ತಾ ಇವೆ ಅಂದರೆ ಅದಕ್ಕೆ ಕಾರಣ ಆಸ್ತಿ ಅಲ್ಲ,
ರೊಕ್ಕ ಅಲ್ಲ, ಚಿನ್ನ ಅಲ್ಲ, ವಜ್ರ ಅಲ್ಲ. ಅದಕ್ಕೆ ಕಾರಣ ಎ ಸಿಂಬಲ್ ಆಫ್ ಎ ನಾಲೆಡ್ಜ್, ಜ್ಞಾನ. ಇಡೀ ವಿಶ್ವಕ್ಕೆ ಮಾದರಿಯಾದ ಜ್ಞಾನ. ಅದಕ್ಕೆ 198 ರಾಷ್ಟ್ರಗಳು ಲೆಟ್ ಅಸ್ ಟರ್ನ್ ಟು ದಿ ಫೇಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಈ ಕಾಲೇಜಿನ ಸ್ಥಾಪನೆ ಮಾಡಿ ನರ್ಸಿಂಗ್ ಕಾಲೇಜುಗಳು, ಲಾ ಕಾಲೇಜುಗಳು, BEd ಕಾಲೇಜುಗಳು, BEd ಕಾಲೇಜುಗಳು ಇದೆಲ್ಲವನ್ನು ಯಾಕೆ ಮಾಡಿದ್ದಾರೆ ಅಂದ್ರೆ ಎಜುಕೇಶನ್ ಇಸ್ ಎ ಟೂಲ್ಸ್. ಯಾವ ಆಸ್ತಿನೂ ಬರೋದಿಲ್ಲ. ನಮ್ಮ ಚಂದ್ರಕಾಂತ್ ಗದ್ದಿಗೆಯವರು, ಚಿನ್ನಮ್ಮ ಅವರು ಮಾಡಿರ್ತಕ್ಕಂಥ ಸಾಧನೆ ಏನಿದೆ ಅಂದ್ರೆ ಅವರು ಆಶ್ರಮ ಕಟ್ಟಿಲ್ಲ, ಗುಡಿ ಕಟ್ಟಿಲ್ಲ, ಮಸೀದಿ ಕಟ್ಟಿಲ್ಲ, ಮಂದಿರ ಕಟ್ಟಿಲ್ಲ, ಮಠ ಕಟ್ಟಿಲ್ಲ. ಕಟ್ಟಿರ್ತಕ್ಕಂಥದ್ದು ಎಜುಕೇಶನ್ ಇನ್ಸ್ಟಿಟ್ಯೂಷನ್. ನಾವೆಲ್ಲರ ವಿಮೋಚನೆ ಇರೋದು ಗುಡಿ, ಚರ್ಚ್, ಮಸೀದಿಗಳಲ್ಲ. ನಮ್ಮೆಲ್ಲರ ವಿಮೋಚನೆ ಇರ್ತಕ್ಕಂಥದ್ದು ಎಜುಕೇಶನ್. ಎಜುಕೇಶನ್ ಇಸ್ ಎ ರೆಫರೆನ್ಸ್. ಅದಕ್ಕೆ ಅವರಿಗೆ ಗೌರವ ಸಲ್ಲಿಸತಕ್ಕಂಥದ್ದು ನಿಜವಾಗಲೂ ಶರಣಬಸಪ್ಪ ವಿಶ್ವವಿದ್ಯಾಲಯ ಅವರನ್ನು ಗುರುತಿಸಿರ್ತಕ್ಕಂಥದ್ದು, ಮಹಿಳೆಯರನ್ನು ಗುರುತಿಸತಕ್ಕಂಥದ್ದು. ತಾವೆಲ್ಲರೂ ಜ್ವರ ಚಪ್ಪಾಳೆ ಹೊಡೆಯಬೇಕು, ನನಗೆ ಹೆಮ್ಮೆ. ಯಾಕೆ ಅಂದರೆ ಪೂಜ್ಯ ದೇಶಮುಖ್ ಸಾಹೇಬರ ಗಮನಕ್ಕೆ ತರ್ತೇನೆ. ಲಂಡನ್ನಲ್ಲಿ ಪ್ರೆಸ್ ಮೀಟ್ ನಡೀತಾ ಇರುತ್ತೆ. ಲಂಡನ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೆಸ್ ಮೀಟ್ ಮುಗಿಸಿ ಹೊರಗೆ ಬರ್ತಾರೆ. ಈ ಪ್ರೆಸ್ನವರೆಲ್ಲ ಏನು ಕೇಳ್ತಾರೆ ಅಂದರೆ, ಮಿಸ್ಟರ್ ಅಂಬೇಡ್ಕರ್, ನೀವು ಇಂಡಿಯಾ ದೇಶದಲ್ಲಿ ಹೆಣ್ಮಕ್ಳುಗಳೆಲ್ಲ ಆನ್ಸರ್ ಹೇಳಲಿಕ್ಕೆ ಹೋದ್ರೆ ಆನ್ಸರ್ ಮಾಡಲ್ಲ, ಕೈ ಮುಗಿತಾರಲ್ಲ, ಯಾಕೆ ಅಂತ ಹೇಳ್ತಾರೆ. ಆಗ ಅಂಬೇಡ್ಕರ್ ಹೇಳ್ತಾರೆ, ನಿಮ್ಮ ಬ್ರಿಟನ್ನಿನ ರಾಣಿ ನಿಮಗೆ ಆನ್ಸರ್ ಹೇಳಿದ್ರೆ ಕೈ ಕೊಡ್ತಾರೆ ನೀವು ಅಂತ. ಇಲ್ಲ ಇಲ್ಲ ಇಲ್ಲ, ನಾವು ಬ್ರಿಟನ್ನಿನ ರಾಣಿಗೆ ಕೈ ಮುಗಿತೀವಿ ಅಂತ. ಆಗ ಅಂಬೇಡ್ಕರ್ ಹೇಳ್ತಾರೆ, ಭಾರತ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ನನಗೆ ಮಹಾರಾಣಿ ಇದ್ದಾಗೆ, ನಾನು ಕೈ ಕೊಡೋದಿಲ್ಲ, ನಾನು ಕೈ ಮುಗಿತೀನಿ ಅಂತ. ಅಂದ್ರೆ ಅಂಬೇಡ್ಕರ್ ಅಂತ ಒಬ್ಬ ಮಹಾನ್ ದೊಡ್ಡ ವ್ಯಕ್ತಿ ಹೆಣ್ಮಕ್ಳಿಗೆ ಎಷ್ಟು ಗೌರವ ಇಟ್ಟಿದ್ರು. ಇವತ್ತೊಬ್ಬ ಚಿನ್ನಮ್ಮ ಅವರು ಇಡೀ ವಿಶ್ವದಲ್ಲೇ ಅವರ ಸ್ಟೂಡೆಂಟ್ಸ್ಗಳು ಕೆಲಸ ಮಾಡ್ತಿದ್ದಾರೆ. GNM, BSc ನರ್ಸಿಂಗ್ ಬೇಕಾದಷ್ಟು. ಯಾಕೆಂದ್ರೆ ಕೃತಜ್ಞತೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ವಿಮೋಚನೆ ಇರತಕ್ಕಂಥದ್ದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಸಂಸ್ಥೆಗಳನ್ನ ಕಟ್ಟಬೇಕು, ಸಂಘಗಳನ್ನಲ್ಲ. ಸಂಘ ಎಷ್ಟಿದೆ? 3 ಲಕ್ಷಕ್ಕೂ ಹೆಚ್ಚು ಸಂಘ ಇದೆ. ಸಂಸ್ಥೆ ಎಷ್ಟಿದೆ? ಸಂಸ್ಥೆಗಳು ಎಷ್ಟಿವೆ? 200 ಇಂಜಿನಿಯರಿಂಗ್ ಕಾಲೇಜ್ ಇದೆ. 200 ಈ ರಾಜ್ಯದಲ್ಲಿ 200 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದರಲ್ಲಿರ್ತಕ್ಕಂಥ ಈ ಕಾಲೇಜ್ ಎಷ್ಟಪ್ಪ? ಶೆಡ್ಯೂಲ್ ಕ್ಯಾಸ್ಟ್ ಅಂದ್ರೆ 2. 200 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇರೋದು 2. ಒಂದು ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್, ಇನ್ನೊಂದು ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್. ಡಿಪ್ಲೊಮಾ ಕಾಲೇಜುಗಳು 198 ಡಿಪ್ಲೊಮಾ ಕಾಲೇಜ್ ಇದೆ. ಡಿಪ್ಲೊಮಾ ಕಾಲೇಜ್ ಇರೋದು ಎಷ್ಟಪ್ಪ ಅಂದ್ರೆ 2. ಒಂದು ಪಾಂಚಜನ್ಯ, ಇನ್ನೊಂದು ವೀರೇಂದ್ರ. There is no diploma college in this societies. ಸಂಘಗಳು ಎಷ್ಟಿದೆ ಅಂದ್ರೆ 3 ಲಕ್ಷ ಸಂಘ ಇದೆ. ಸಂಘ ಕಟ್ಟಿ ಬೀದಿ ನಿಂತ್ಕೊಂತ ಅಂಬೇಡ್ಕರ್ ಹೇಳಿಲ್ಲ. ಸಂಸ್ಥೆಗಳನ್ನ ಕಟ್ಟಿ ಎಜುಕೇಶನ್ ರೆವಲ್ಯೂಷನ್ ಮಾಡಿರೋ ಅಂಬೇಡ್ಕರ್. ಆ ಕೆಲಸವನ್ನ ಚಂದ್ರಕಾಂತ್ ಗದ್ದಿಗೆ ಮತ್ತು ಚಿನ್ನಮ್ಮನವರು ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ತುಂಬುವುದರಿಂದ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ವಿ ಆರ್ ಕನ್ಸ್ಟ್ರಕ್ಷನ್ ಸೊಸೈಟಿ ಎಜುಕೇಶನ್ ಸಿಸ್ಟಮ್ಸ್. ನಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಧಾರ ಮಾಡತಕ್ಕಂಥದ್ದು ಯಾವುದು? ಶಾಲೆಗಳು, ದೇವಾಲಯಗಳಲ್ಲ. ಮಾತಾಡ್ತಾ ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳನ್ನ ಅಗೌರವಿಸುವ, ಹೆಣ್ಣು ಮಕ್ಕಳನ್ನ ಅನುಮಾನಿಸುವ ಪುರುಷರು ನಮಗೆ ಆದರ್ಶ ಆಗಬಾರ್ದು. ನಮ್ಮ ಆದರ್ಶ ಯಾರು ಅಂದ್ರೆ, ಯಾರು ಹೆಣ್ಣು ಮಕ್ಕಳನ್ನು ಗೌರವಿಸ್ತಾರೋ ಅವರು ನಮಗೆ ಆದರ್ಶ ಆಗ್ತಾರೆ. ಅದಕ್ಕೆ ಇವತ್ತು ಅಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಸಾವಿತ್ರಿ ಬಾಪುಲೆ, ಜ್ಯೋತಿ ಬಾಪುಲೆ ಇವರನ್ನ ಯಾಕೆ ನೆನೆಸ್ತೀವಿ ಅಂದ್ರೆ ಹೆಣ್ಣು ಮಕ್ಕಳನ್ನ ಅತ್ಯಂತ ಎತ್ತರ ಕೇಳಿಸ್ತಾರೆ. ರಮಾಬಾಯಿ ತಾಯಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಚೆನ್ನಮ್ಮ ಚಂದ್ರಕಾಂತ್ ಗದ್ದಿಗೆಯವರು, ಅವರ ತಂದೆ ಮಹದೇವಪ್ಪ ಗದ್ದಿಗೆ ಮತ್ತು ಚಂದ್ರಕಾಂತ್ ಗದ್ದಿಗೆ ನಮ್ಮ ಮಠದ ಬಹಳ ವರ್ಷಗಳಿಂದ ಅವರು ಶಿಷ್ಯರಾಗಿ ಸಂಸ್ಕಾರವಂತರಾಗಿ
ಸಂಸ್ಕಾರ ಬೇಕು. ಸಂಸ್ಕಾರ ಇಲ್ಲ ಅಂದ್ರೆ ಸಮುದಾಯ ನಾಶ ಆಗ್ಬಿಡುತ್ತೆ. ಸಂಸ್ಕಾರವಂತರಾಗಬೇಕು, ಶೀಲವನ್ನು ಪಾಲಿಸಬೇಕು. ಅಂತ ಶೀಲವನ್ನು ಪಾಲಿಸಿಕೊಂಡು ನಮ್ಮ ಚಿನ್ನಮ್ಮ ಚಂದ್ರಕಾಂತ್ ಗದ್ಗೆ ಬಂದಿದ್ದಾರೆ. ಇವತ್ತು ಬಸವರಾಜ ದೇಶಮುಖ್ ಅವರು ಹೇಳ್ತಾ ಇದ್ರು, ಇವತ್ತು ಶರಣಬಸಪ್ಪ ವಿದ್ಯಾಸಂಸ್ಥೆ ವತಿಯಿಂದ ಅವರಿಗೆ ಮಹಿಳೆಯರಿಗೆ ಗೌರವ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಬುದ್ಧ ಬಸವ ಅಂಬೇಡ್ಕರ್ಗೆ ಗೌರವ ಕೊಟ್ಟಂತೆ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ಆ ಥರದ ಒಂದು ಗೌರವವನ್ನು ಅವರು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಈ ಒಂದು ಸಂಸ್ಥೆ ಮಾಡಿದೆ. ಎಷ್ಟೋ ಮಕ್ಕಳಿಗೆ ಉಚಿತವಾಗಿ ಪ್ರವೇಶವನ್ನು ನಮ್ಮ ಚಂದ್ರಕಾಂತ್ ಗದ್ಗಿಯವರು ಕೊಟ್ಟಿದ್ದಾರೆ. ನಮ್ಮ ಮಠಗಳಿಗೂ ಸಾಕಷ್ಟು ನಡ್ಕೊಂಡಿದ್ದಾರೆ, ವಿಹಾರಗಳಿಗೂ ಸಾಕಷ್ಟು ದಾನವನ್ನು ಮಾಡಿದ್ದಾರೆ. ಅವರೆಲ್ಲರ ಸಮಗ್ರ ಕುಟುಂಬಕ್ಕೆ ನಾವು ಯಾವಾಗಲೂ ಸದಾ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಮಹಾಪುರುಷರು ಅವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಾವೆಲ್ಲರೂ ಶಿಕ್ಷಣಕ್ಕೆ ಹೆಚ್ಚು ಒತ್ತಡ ಕೊಡಬೇಕು. ಶಿಕ್ಷಣದಿಂದ ಮಾತ್ರ ನಾವು ವಿಮೋಚನೆ ಸಾಧ್ಯ ಅಂತ ಬಾಬಾ ಸಾಹೇಬರು ಪ್ರತಿ ವಾಕ್ಯಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಾಭಿಮಾನ, ಘನತೆ ಮತ್ತು ಸ್ವಯಂ ಬದುಕನ್ನು ಕಟ್ಟಿಕೊಡತಕ್ಕಂಥ ಶಿಕ್ಷಣದ ಕಡೆ ಮುಖ ಮಾಡಿ ಅಂತಕ್ಕಂಥ ಮಾತುಗಳು ಹೇಳ್ತಾ, ಅವರ ಮಗಳಾದಂಥ ಡಾಕ್ಟರ್ ಪ್ರಿಯಾ ಗದ್ದಿಗೆ ಮತ್ತೆ ಅನುಮೋಲ ಅವರು ಸಹ ಸಾಕಷ್ಟು ಬೆಂಗಳೂರು, ಬೀದರು ಮತ್ತೆ ಕಲಬುರಗಿಯಲ್ಲಿ ಸಾಕಷ್ಟು ಸಂಸ್ಥೆಗಳನ್ನು ತೆರೆದಿದ್ದಾರೆ. ಆ ಸಂಸ್ಥೆಯ ಅಡಿಯಲ್ಲಿ ಸಾಕಷ್ಟು ಜನರು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಅಂತ ಕೆಲಸವನ್ನು ಮಾಡಿರ್ತಕ್ಕಂಥ ಅವರಿಗೆ ನಿಜವಾಗ್ಲೂ ನಾವೆಲ್ಲರೂ ಸಹ ಆಶೀರ್ವಾದ ಮಾಡಬೇಕು. ಬಿಲ್ಕು ಸಂಘ ಮತ್ತು ಎಲ್ಲ ಸ್ವಾಮೀಜಿಗಳು ಆಶೀರ್ವಾದ ಮಾಡಲಿ ಅಂತೇಳಿ ಶಾಂತಪ್ಪ ಸಂಗಾವಿ, ಗುರಪ್ಪ ದೊಡ್ಡಮನಿ, ಸುಳ್ಳದವರು, ನಿಗಪ್ಪ ಅವರು, ಸಿದ್ದರಾಮಪ್ಪ ರಂಜೋಳ ಅವರು, ಶಿವರಾಯ ದೊಡ್ಡಮನಿ, ವಿಠಲ್ ಭರನ್ಕರ್ ಮತ್ತೆ ಪ್ರಸಾದ್ ಗದ್ಗಿ ಒಟ್ಟಾಗಿ ಸೇರಿ ಅವರಿಗೆ ಅಭಿನಂದನೆ ಮಾಡಿದ್ದಾರೆ. ತಾವೆಲ್ಲ ಜೋರಾಗಿ ಚಪ್ಪಾಳೆ ಹೊಡೆದ ಅವರೆಲ್ಲ ಸೇರಿ ಒಳ್ಳೆಯದಾಗಿರ್ತಕ್ಕಂಥ ಹೇಳ್ತಾ, ನಮ್ಮ ಸಿದ್ಧಾರ್ಥ ಚಿನ್ನವಿದ್ಯಾಲಯದವರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಮುಂದಿನ ತೀರ್ಮಾನಗಳಲ್ಲಿ ಅವರಿಗೆ ಯಶಸ್ಸಾಗಿರ್ತಕ್ಕಂಥ ಮಾತುಗಳು ಹೇಳಿ, ಗೌರವ ಡಾಕ್ಟರೇಟ್ ಸಿಕ್ಕಿದೆ. ರಾಜ್ಯ ಸರ್ಕಾರ ನಿಮ್ಮನ್ನು ಗುರುತಿಸಿ ಹೇಗೆ ಅವತ್ತು ಜ್ಯೋತಿ ಬಾಪುಲೆ ರಮಾಬಾಯಿಗೆ ಕಲ್ಲಲ್ಲಿ ಹೊಡೆದಾಗ, ಸಗಣಿ ಹಾಕಿದಾಗ, ಟೊಮೊಟೊದಲ್ಲಿ ಹೊಡೆದಾಗ ಬಂದು ಹತ್ಕೊಂಡು ಹೇಳ್ತಾಳೆ ರಮಾ, ಯಾರು ನಮ್ಮ ಸಾವಿತ್ರಿ ಬಾಪುಲೆ. ಅವಾಗ ಸಮಾಧಾನ ಮಾಡ್ತಾರೆ ಜ್ಯೋತಿ ಬಾಪುಲೆ, ಸಾವಿತ್ರಿ ಸಗಣಿ ಹಾಕಿರ್ಬೋದು, ಗಂಜಲ ಹಾಕಿರ್ಬೋದು, ಆದರೆ ಮುಂದಿನ ದಿನ ನಿನ್ನ ಕುರಳಿಗೆ ಮುತ್ತಿನ ಹಾರಗಳನ್ನು ಹಾಕ್ತಕ್ಕಂಥ ಕಾಲ ಬರುತ್ತೆ ಅಂತೇಳಿ ಹೇಗೆ ನಮ್ಮ ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆಗೆ ಸಮಾಧಾನ ಮಾಡಿದ್ರು, ಹಾಗೆ ಚಿನ್ನಮ್ಮ ಅವರಿಗೆ ಹಲವಾರು ಪ್ರಶಸ್ತಿಗಳು ಬರಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಕೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಜೈ ಭಾರತ್. ನಂತರ ಶಿವಲಿಂಗ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಚಂದ್ರಕಾಂತ್ ಗದ್ಗಿ ಅವರು ಮಾತನಾಡಿದರು. ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅವರನ್ನು ಸಿಗದೆ ಅಪರೂಪ. ಅವರ ಎಲ್ಲ ಕಾರ್ಯಕ್ರಮ ಬಿಟ್ಟು ನಮ್ಮ ಒಂದು ಕರೆಗೆ ಹೋಗಿ ಬಂದಿದ್ದಾರೆ. ಅವರ ಹಿತವನ್ನು ಕೇಳೋದೇ ಬಹಳ ಅದ್ಭುತ. ಬಂಧುಗಳೇ, ನಮ್ಮ ಕರೆಗೆ ಮಾನ್ಯ ಎಂ.ಡಿ. ಸಾಹೇಬರು KSRC ಬಿಜಾಪುರ ಬಂದಿದ್ದಾರೆ, ಬೀದರ್ ಬಂದಿದ್ದಾರೆ, ಬಳ್ಳಾರಿ ಬಂದಿದ್ದಾರೆ. ನಮ್ಮ ಎಲ್ಲ ಅಭಿಮಾನಿಗಳು, ನಮ್ಮ ಫೆಡರೇಷನ್ ಕಣ್ಣೆಯವರು, ಲಿಂಗಾಯತ ಸಮಾಜದ ಸಂಗಮನಾಥವರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸಿ, ಯಾಕಂದರೆ ನಮ್ಮ ಕರೆಗೆ ಬರೋದು ಬಹಳ ವಿಶೇಷ. ನಾವೆಲ್ಲರೂ ಬಂದಿದ್ರೆ ಎಲ್ಲರೂ ಊಟ ಮುಗಿಸ್ಕೊಂಡು ಹೋಗಿ. ಈ ಪ್ರಯತ್ನ ಹೀಗೆ ಇರಲಿ, ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ತಾವೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದ ಹೇಳಿ.
ಶ್ರೀಮತಿ ಚೆನ್ನಮ್ಮ ಚಂದ್ರಕಾಂತ್ ಗದಗಿ ದಂಪತಿಗಳಿಗೆ ಅಧಿಕಾರಿಗಳು, ಗಣ್ಯರು, ಸ್ನೇಹಿತರು, ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶಾಂತಪ್ಪ ಸಂಗಾವಿ, ಧೂಳಪ್ಪ ದೊಡ್ಮನಿ, ಎಸ್ಪಿ ಸುಳ್ಳದ್, ಬಿಎಂ ನಿಂಗಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ್ ಗದಗಿ ಅವರು ಮಾತನಾಡಿದರು.